ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಕಾರ್ಯಕ್ರಮ ನಮ್ಮ 8:30 9 ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹತ್ರ ಹೇಳಿ ನನ್ನ ಮುಖಾಂತರ ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ತಿಳಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲು ನಮ್ಮ ಈ ಕಾರ್ಯಕ್ರಮದ 4 ನಿಯಮಗಳನ್ನ ತಾವು ಪಾಲನೆ ಮಾಡಬೇಕು. ಒಂದು, ಕಾಲ್ ಕನೆಕ್ಟ್ ಆದ ತಕ್ಷಣ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಟಿ ವಿ ಇಲ್ದಿರೋ ಕಡೆ ಕೂತ್ಕೊಂಡು ಮಾತಾಡಿ, ಇಲ್ಲ ಮ್ಯೂಟ್ ಮಾಡಿಬಿಟ್ಟು ಮಾತಾಡಿ. ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ. ಎರಡನೇ ರೂಲ್ ಏನಪ್ಪ ಅಂತಂದರೆ, ನೀವೆಲ್ಲಿ ನಿಂತ್ಕೊಂಡು ಕನೆಕ್ಟ್ ಆಯಿತೋ ಅದೇ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ನೆಟ್ವರ್ಕಿಂದ ಹೊರಗೆ ಬಂದುಬಿಡ್ತೀರ, ಡಿಸ್ಕನೆಕ್ಟ್ ಆಗುತ್ತೆ. ಮೂರನೇ ರೂಲ್ ಏನಪ್ಪ ಅಂತಂದರೆ, ಯಾರು ನನ್ನ ಜೊತೆ ಮಾತಾಡಬೇಕು ಅವರೇ ಫೋನ್ ಮಾಡಿದ್ರೆ ಭಾಳ ಒಳ್ಳೆಯದು. ಯಾರೋ ಫೋನ್ ಮಾಡ್ತಾರೆ, ತಗೊಳ್ಳೆ ಎದ್ದೊಳೆ, ಕನೆಕ್ಟ್ ಆಯಿತು. ಅವ್ರ ಬಾತ್ರೂಮಲ್ಲಿರ್ಬೋದು, ಟೆರೆಸ್ ಮೇಲೆ ಇರ್ಬೋದು, ಹಿತ್ತಲಲ್ಲಿರ್ಬೋದು, ಇಲ್ಲ ಅಡುಗೆ ಮೇಲೆ ಇರ್ಬೋದು, ಅಲ್ಲಿಂದ ಅಲ್ಲಿ ತೊಗೊಂಡೋಗಿ ಕೊಡೋಷ್ಟೊಳಗೆ ಕಾಲ್ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಮೂರನೇದು, ಕೊನೆಯ ರೂಲು, ತುಂಬ ಉದ್ದವಾಗಿ ಮಾತಾಡೋದು ಬೇಡ. ಚೊಕ್ಕಟವಾಗಿ, ಸ್ಪಷ್ಟವಾಗಿ, ಕ್ಲಿಯರಾಗಿ ಪ್ರಶ್ನೆ ಕೇಳಿದ್ರೆ ನಾನು ಮೆಂಟಲಿ ಅದನ್ನು ಲೆಕ್ಕಾಚಾರ ಹಾಕಿ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ನಿಯಮ ಪಾಲಿಸಿದ್ರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಬೋದು ಅಂತ ಹೇಳ್ತಾ, ಈಗ ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಮಹಿಳೆ, ಯಾವರಿಂದ ಕಾಲ್ ಮಾಡ್ತೀರಿ? ಹೊಸೂರು ಗುರುಗಳ. ಹೇಳಿ ಗುರುಗಳ, ಒಂದ್ 2 ಪ್ರಶ್ನೆ ಇದೆ. ಹೇಳಿ. ಅದೇನಂದ್ರೆ, ನೀವು ಮೊನ್ನೆ ಪಿತೃದೇವತೆಗಳಿಗೆ ಒಂದು ತಂತ್ರ ಹೇಳಿದ್ರಲ್ಲ ಗುರುಗಳ, ಅದೇ ಬಿಳಿ ಸಾಸಿವೆನು ಮತ್ತೆ ಕರಿ ಎಳ್ಳು ಆ ತಂತ್ರ. ಅದು ಮಾಡಿದ್ರಿ ನಾವು ಮನೆಯಲ್ಲಿ ಮಾಡಿ ಆ ಜಾಗದಲ್ಲಿ ಇಟ್ಬಿಟ್ಟು ಅವತ್ತಿನ ದೀಪ ಹಚ್ಚಿದ್ದೆ, 4 ದೀಪ ಹಚ್ಚಿದ್ದೆ. ಮತ್ತೆ ಅದೇ ನಾನು ಮತ್ತೆ ರಿಟರ್ನ್ ಮಾಡ್ಬೋದ ಗುರುಗಳು? ಯಾವಾಗ ಮಾಡ್ಬೋದು ಅಂತ ಅದೊಂದು ತಿಳಿಸ್ಕೊಡಿ. ಮಾಡಿ. ಮತ್ತೆ ನಮ್ಗೆ ಅಮಾವಾಸ್ಯೆ ಟೈಮಲ್ಲಿ ಮಾಡ್ಬೋದು, ಯಾವ ಬೇಕಾದ್ರೂ ಅಮಾವಾಸ್ಯೆ ಮಾಡ್ಬೋದು. ಮತ್ತೆ ನಮ್ಗೆ ಒಬ್ರು ದುಡ್ಡು ಕೊಡ್ಬೇಕು ಗುರುಗಳು. ತುಂಬಾ ಒಂದು 7-8 ವರ್ಷ ಆಗಿದೆ, ದುಡ್ಡೇ ಕೊಡ್ತಾ ಇಲ್ಲ ಗುರುಗಳು. ನನಗಾಗಲೇ ಅದ್ರ ಬಗ್ಗೆ ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲಿದೆ. ಅದನ್ನು ಓಪನ್ ಮಾಡಿ ಮಂತ್ರ ತಂತ್ರ ಮಾಡಿ, ಖಂಡಿತ ಬರುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವು ಎಪಿಸೋಡ್ಸು ನಾನೀಗ ಕೆಲವು ಕಾಮನ್ ಸಮಸ್ಯೆಗೆ ಈಗಾಗಲೇ ಮಾಡಿದ್ದೀನಿ. ನೀವು ಅದು ನೋಡಿದ್ರೆ ನಿಮಗೆ ಇಮಿಡಿಯೇಟಾಗಿ ಪರಿಹಾರ ಆಗುತ್ತೆ ಅದು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಾನು ಕೊಡಗಿಂದ ಮಾತಾಡ್ತಿದ್ದೀನಿ. ಕೊಡಗಿನಿಂದ, ಹೇಳಿ. ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಮಾತಾಡ್ತಾ ಇದ್ದೀವಿ, ಹೇಳಿ. ನೀವೇನಾ? ಹಾಂ. ನನ್ನ ಮಗಂದೊಂದು ವಿಷಯ ಕೇಳ್ಬೇಕು, ಮದ್ವೆ. ಸ್ವಲ್ಪ ಜೋರ ಮಾತಾಡಿ. ಮಗನ್ ಮದ್ವೆ ವಿಷಯ ಕೇಳ್ಬೇಕಿತ್ತು. ಹೇಳಿ. ಅವನ ಹೆಸರು ಶಶಾಂಕ್ ಅಂತ. ಎಷ್ಟು ಏಜು? 28 ಆಗಿದೆ. ಡೇಟ್ ಆಫ್ ಹೇಳ್ಬೇಕಾ? ಬೇಡ, ಏನು ಬೇಡ. ಈಗ ಏನು ಸಮಸ್ಯೆ ಹೇಳಿ ಒಂದು. ಅವನ ಮದ್ವೆ ಯಾವಾಗ ಆಗುತ್ತೆ, ಎಲ್ಲಿ ಹುಡುಗಿ ಯಾವ ಕಡೆ ಸಿಗ್ಬೋದು? ಯಾವ ಕಡೆ ಹುಡುಗಿ ಸಿಗ್ತಾಳೆ, ಯಾವಾಗ ಮದುವೆ ಆಗತ್ತೆ ಅನ್ಬೇಕಾದ್ರೆ ಕಂಪ್ಲೀಟ್ ಜಾತಕ ಬೇಕು ನನಗೆ. ಜಾತಕ ಇತ್ತು ಅಂದರೆ ಡೇಟ್ ಆಫ್ ಹೇಳಿದ್ರೆ ಗೊತ್ತು, ಸಾಕಾಗಲ್ಲ. ಈಗ ಆಗಲ್ಲ. ಈಗ ಇಲ್ಲಿ ಕೂತ್ಕೊಂಡು ಅವೆಲ್ಲ ಜಾತಕ ಬರೀಬೇಕು ಅಂದರೆ ಮಿನಿಮಮ್ 40 ನಿಮಿಷ ಬೇಕು. ರಾಶಿ ಕುಂಡ್ಲಿ ಹಾಕಿ, ನವಾಂಶ ಹಾಕಿ. ಅದಕ್ಕೆ ನೀವು ಮದುವೆ ಆಗಿಲ್ಲ 29 ವರ್ಷ ಅಂತ ಹೇಳ್ತೀರಾ. ಈ ಕೆಲವು ಗಂಡು ಹುಡುಗರಿಗೆ ಯಾಕೆ ಲೇಟಾಗಿ ಮದುವೆ ಆಗ್ತಿದೆ ಅನ್ನೋಕ್ಕೆ ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಅದನ್ನು ನೀವು ಮಗನ ನೋಡೋಕ್ಕೆ ಕೇಳಿ, ಅದರಲ್ಲಿ ಏನು ದೋಷ ಇರ್ಬೋದು, ಯಾಕೆ 25 ದಾಟಿದ ಮೇಲೆ ಗಂಡು ಮಕ್ಕಳು ಮದುವೆ ಆಗಲ್ಲ, ಕಾರಣಗಳೇನಿರ್ಬೋದು ಅಂಥೇಳಿ ನಾನು ಹಲವಾರು ಎಪಿಸೋಡ್ಸ್ ಮಾಡಿದ್ದೀನಿ. ಅದನ್ನು ಓಪನ್ ಮಾಡಿ ಯೂಟ್ಯೂಬಲ್ಲಿ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದಲ್ಲಿ ನೋಡಿ. ಈಗ ನಿಮ್ಮ ಡೇಟ್ ಆಫ್ ಬರ್ತ್ ತೊಗೊಂಡು ಟೈಮ್ ತೊಗೊಂಡು ಜಾತಕ ಬರೆಯೋ ಸಮಯ ಅಲ್ಲ ಇದು. ಅದು ಬರೀಬೇಕಾದ್ರೆ ಸುಮ್ಮನೆ ಸುಳ್ಳೆಲ್ಲ ಹೇಳಬಾರ್ದು. ಹಲೋ ಗುರುಗಳು, ನಮಸ್ತೆ. ನಮಸ್ತೆ, ಯಾವರಿಂದ ಮಾತಾಡ್ತೀರಿ? ಬ್ಯಾಂಗ್ಳೂರಿಂದ. ಎಲ್ಲಿಂದ? ಬ್ಯಾಂಗ್ಳೂರಿಂದ, ಹೇಳಿ. ಗುರುಗಳು, ಏನಿಲ್ಲ, ನಮಗೆ ನಿಮ್ಮ ಹತ್ರ ಆಸ್ಟ್ರಾಲಜಿ ಕಲಿಬೇಕು ಅಂತ ಆಸೆ ಆಯ್ತು. ನೀವು ಆಸ್ಟ್ರಾಲಜಿ ಬಗ್ಗೆ ಹೇಳದ್ ನೋಡಿ ನಾನು ಯಾವತ್ತೂ ಕೇಳಿಲ್ಲ, ಈ ತರ ಯಾರು ಹೇಳಿರೋದು. ನಿಮ್ಮ ಹತ್ರ ಕಲಿಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಯಾರು ಅಷ್ಟು ಡೆಪ್ತ್ ಆಗಿ ಹೇಳೇ ಇರ್ಲಿಲ್ಲ. ನನಗೆ ಬರೋದಿಲ್ಲ ಆಸ್ಟ್ರಾಲಜಿ. ಈಗ LKG ಇದ್ದೀನಿ ನಾನು. ಇಲ್ಲ ಗುರುಗಳೇ, ನೀವು ಕ್ಲಾಸಸ್ ಮಾಡ್ಬೇಕಂತ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀವಿ. ಮಾಡ್ತೀನಿ ಬಿಡಿ, ಕ್ಲಾಸಸ್ ಮಾಡ್ತೀನಿ. ನಾನು ಮಾಡೋದು ಮೆಡಿಕಲ್ ಆಸ್ಟ್ರಾಲಜಿ. ಹೌದೌದು, ಮೆಡಿಕಲ್ ಆಸ್ಟ್ರಾಲಜಿ. ಇವಾಗೆಲ್ಲ ವೇದಿಕ್ ಆಸ್ಟ್ರಾಲಜಿ ಈಗ ಔಟ್ಡೇಟೆಡ್, ಅದೆಲ್ಲ ಅವತ್ತಿನ ಕಾಲ ರಾಮನ್ ಕೃಷ್ಣನ ಕಾಲದಲ್ಲಿದ್ದು. ಈಗ ಕಲಿಯುಗದ ತಕ್ಕಂತೆ ಆಸ್ಟ್ರಾಲಜಿ ಬದಲಾವಣೆ ಆಗಬೇಕು, ಅಪ್ಗ್ರೇಡ್ ಆಗಬೇಕು. ಆದ್ದರಿಂದ ನಾನು ಮಾಡೋದು ಮೆಡಿಕಲ್ ಆಸ್ಟ್ರಾಲಜಿ. ನೋಡ್ತಾ ಹೋಗಿ ಎಪಿಸೋಡ್ಸ್, ನೀವು ನೋಡ್ತಾ ನಿಮಗೆ ಅರ್ಧ ಬಂದುಬಿಡುತ್ತೆ. ತಾವೇನು ಕೆಲಸ ಮಾಡ್ತೀರಿ? ನಾವು ಚಿಕ್ಕ ಶಾಪ್ ಇಟ್ಕೊಂಡಿದ್ದೀವಿ, ಪ್ಲಾಂಟ್ಸ್. ಏನ ಗಿಡಗಳು, ಪ್ಲಾಂಟ್ಸ್, ಇಂಡೋರ್ ಪ್ಲಾಂಟ್ಸ್ ಇಟ್ಕೊಂಡಿದ್ದೀರಾ? ಎಲ್ಲಿ? ಇಲ್ಲ, ಬ್ಯಾಂಗ್ಳೂರು, ನಾಗ್ಸಂದ್ರ. ಓಕೆ, ನಾನು ನಿಮ್ಮ ನಂಬರ್ನ ನೋಟ್ ಮಾಡ್ಕೊತೀನಿ.
ನಮ್ಮ ಆಶ್ರಮಕ್ಕೆ please, ಪ್ಲ್ಯಾಂಟ್ಸ್ ಆರ್ಡ್ರ್ ಕೊಡ್ತೀನಿ ನಿಮಗೆ. ಪ್ಲೀಸ್ ಕೊಡಿ ಗುರುಗಳೇ. ಏನೇನು ಪ್ಲ್ಯಾಂಟ್ಸ್ ನಿಮ್ಮದು? ಬರೀ ಇಂಡೋರ್ ಪ್ಲಾಂಟ್ಸ್ ನಮ್ದು. ಅದ್ರಲ್ಲಿ ಫ್ಲವರ್ಸ್ ಬರೋವಂಥದ್ದು ಇದೆಯಿಲ್ಲ? ಎಲ್ಲ ಇದೆ. ಫ್ಲವರ್ಸ್ ಇದೆ, ಆಕ್ಸಿಜನ್ ಪ್ಯೂರಿಫೈರ್ಸ್ ಇದೆ, ಮತ್ತೆ ನಿಮ್ಗೆ ಗುಡ್ ಲಕ್ಕಿಗೂ ಸ್ವಲ್ಪ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ಎಲ್ಲಾ ತರ ಪ್ಲಾಂಟ್ಸ್ ಇದೆ. ನೋಡೋಣ, ನಾನು ನಿಮ್ಮ ನಂಬರ್ನ ನೋಟ್ ಮಾಡ್ಕೋತೀನಿ. ನಿಮ್ಮ ಹೆಸರೇನು? ಸಂಜಯ್. ಹಾ. ಓಕೆ, ನಾನು ಕ್ಲಾಸಸ್ ಅನೌನ್ಸ್ ಮಾಡಿದಾಗ ಹೇಳ್ತೀನಿ, ಮೀಟ್ ಮಾಡೋಣ. ಓಕೆ. ಭಾಳ ಸಂತೋಷ. ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸರ್, ಗುರುಜಿ ಹತ್ರ ಮಾತಾಡ್ಬೇಕಾಗಿದ್ರಿ. ಮಾತಾಡ್ತಾ ಇದ್ದೀವಿ. ಯಾವರಿಂದ ಮಾತಾಡ್ತಿದ್ದೀರಿ? ಗೋಕಾಕ್ದಿಂದ ರೀ. ಎಲ್ಲಿಂದ? ಗೋಕಾಕ್, ಬೆಳಗಾವಿ ಜಿಲ್ಲಾ. ಗೋಕಾಕಿಂದ. ಹೇಳಿ. ಅವು ಹುಡುಗನ ಬಗ್ಗೆ ಕೇಳ್ಬೇಕಾಗಿತ್ರಿ. ಗುರುಗಳ ಬಗ್ಗೆ? ಹುಡುಗ ನಮ್ಮ ಮಗನ ಬಗ್ಗೆ. ಏನು ಕೇಳಬೇಕು ಹೇಳಿ. ಅವ್ ಯಾವ್ದು ಕೆಲ್ಸಕ್ಕನ ಹೋಗ್ತಾ ಇಲ್ಲ ಗುರುಜಿ ಸರ್. ಏನು ಓದಿದ್ದಾನೆ? ಅವ್ 10ನೇ ಕಲ್ತಾನ್ರಿ. ಏನ? 10th ರೀ. 10th. ಎಷ್ಟು ಏಜ್ ಅವನಿಗೆ? 25 ಏಜ್ ಗುರುಜಿ. ಏನು ಕೆಲಸ ನೀವು ಕೊಡ್ಸಿಲ್ವೇ ಅಲ್ಲವೇ? ಎಲ್ಲಾ ಕಡೆ ಹೋಗ್ತಾನ ಗುರುಜಿ. ಯಾವ್ದು ಕೆಲ್ಸಾನು ಸರಿಯಾಗಿ ಮಾಡುವಂಗಿಲ್ಲ. ದಿನನಿತ್ಯ ಹತ್ತಿ ಹಣ್ಣಿನ ಮರಕ್ಕೆ 108 ಸುತ್ತನ್ನ ಒಂದು 48 ದಿವಸ ಪ್ರದಕ್ಷಿಣೆ ಮಾಡಿಸಿ. ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ ಡೈಲಿ ಪ್ರದಕ್ಷಿಣೆ ಮಾಡಿದ್ರೆ 49 ಅಥವಾ 50 ದಿನಕ್ಕೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ. ಗುರುಬಲ ಬೇಕು ಉದ್ಯೋಗ ಮಾಡಲಿಕ್ಕೆ. ಗುರುಜಿ ಮತ್ತೊಂದು ನಿಮ್ಗ ಪಾಂಡುರಂಗನ ದೇವಸ್ಥಾನಕ್ಕ ಹಣ ಕಳ್ಸತ್ ಹೇಳಿದ್ರಿ. ನಾವು ಕಳಿಸ್ಬೇಕಾಗಿತ್ತು. ಹೆಂಗ್ ಕಳಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀವು ನಮಗೆ ಕೊನೆಯಲ್ಲಿ ನಂಬರ್ ಬರುತ್ತೆ ನೋಡಿ, ಈ ಕಾರ್ಯಕ್ರಮದ ಕೊನೆಯಲ್ಲಿ ಪಾಂಡುರಂಗ ಟೆಂಪಲ್ ಅಂತ ಅದು ನಂಬರ್ ಹಾಕಿದೆ. ನೀವು ಮೊಬೈಲಲ್ಲಿ ಫೋಟೋ ತಗೊಳ್ಳಿ. ಆ ನಂಬರಿಗೆ ಫೋನ್ ಮಾಡಿ ನಿಮಗೆ ಡೈರೆಕ್ಷನ್ ಕೊಡ್ತಾರೆ ಯಾವ ರೀತಿ ಇದೆ. ಡೈರೆಕ್ಟ್ ಬ್ಯಾಂಕ್ಗೆ ಹಾಕ್ಬೇಕು ನೀವು ಪಾಂಡುರಂಗ ದೇವಸ್ಥಾನಕ್ಕೆ. ನಮ್ಮ ಅಕೌಂಟ್ ಇದೆ ಪಾಂಡುರಂಗ ಟೆಂಪಲ್ದು. ಆ ಅಕೌಂಟಿಗೆ ನೀವು ಅಲ್ಲಿಂದನೇ ನಿಮ್ಮ ಬ್ಯಾಂಕಿಂದನೇ ಟ್ರಾನ್ಸ್ಫರ್ ಮಾಡ್ಬೋದು. ನಿಮ್ಮ ನಂಬರ್ನ ನಾನು ನೋಟ್ ಮಾಡ್ಕೊಳ್ತೀನಿ. ನಿಮ್ಮ ನಂಬರ್ ನೋಟ್ ಮಾಡಿಕೊಂಡು ನಮ್ಗೆ ಹುಡುಗರಿಗೆ ಹೇಳ್ತೀನಿ, ನಿಮಗೆ ಮೆಸೇಜ್ ಮಾಡಲಿಕ್ಕೆ ಡೀಟೇಲ್ಸ್. ನಿಮ್ಮ ಹೆಸರೇನಂದ್ರಿ? ಸವಿತಾ ಗುರುಜಿ. ಏನ? ಸವಿತಾ ಫ್ರಮ್ ಗೋಕಾಕಿಂದ. ಓಕೆ, ಥ್ಯಾಂಕ್ಸ್, ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ದಾವಣಗೆರೆಯಿಂದ ಮಾಡ್ತಾ ಇದೀವಿ ಸರ್. ದಾವಣಗೆರೆಯಿಂದ. ಹೇಳಿ ಸರ್, ನಾವು ಏನೇ ಕೆಲಸ ಮಾಡಿದ್ರು ಕೈಗತ್ತಾ ಇಲ್ಲ. ಆಮೇಲೆ ವಿವಾಹ ಬೇರೆ ಡಿಲೇ ಆಗ್ತಾ ಇದೆ. ಯಾರಿಗೆ ಮದುವೆ ಆಗಿಲ್ಲ? ನಮಗೆ ಆಗಿಲ್ಲ ಸರ್. ಎಷ್ಟು ಏಜ್ ನಿಮ್ಮದು? ನಮ್ದು 28 ವರ್ಷ ಸರ್. ಈಗ 28 ವರ್ಷ. ಜಾತಕ ತೋರಿಸಿದ್ದೀರಾ ಯಾರಿಗಾರಲ್ಲಿ? ತೋರಿಸಿದ್ವಿ ಸರ್. ಅದ 4 ದಿವಸ ಐತಿ ಹೇಳಿದ್ರು. ಅದಕ್ಕೆ 21 ದಿವಸ ನಾಲ್ಕು ಪೂಜೆ ಮಾಡಿಸಿ ಎಲ್ಲ ಮಾಡಿಸಿದ್ವಿ. ಆಮೇಲೆ ಒಡನ್ಮೇಲಿಗೆ ಹೋಗಿ ಅಲ್ಲೂ ಇದು ಮುಕ್ತಿ ನಾಗಕ್ಷೇತ್ರಕ್ಕೆ ಹೋಗಿ ಅಲ್ಲೂ ಅಭಿಷೇಕ ಎಲ್ಲ ಮಾಡಿಸಿದ್ವಿ. ಆದ್ರೂ ಏನು ಅದಾಗ್ತಿಲ್ಲ. ಆಮೇಲೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಸರ್. ಅಲ್ಲಮ್ಮ, ಈಗ ನೀವೇನು ಕೆಲಸ ಮಾಡ್ತೀರಿ? ನಾವೀಗ ಬಟ್ಟೆ ಅಂಗಡಿಯಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಇದ್ದೀರಿ ಸರ್. ನೀವು ಇದೆಲ್ಲ ನಾಗದೇವತೆ ಪೂಜೆ ಎಲ್ಲ ಒಡನ ಬೈಲೆಲ್ಲ ಹೋಗಿ ಎಷ್ಟು ದಿವಸ ಆಯಿತು? ಹೋದ ವರ್ಷ ಹೋಗಿದ್ವಿ ಸರ್. 1 ವರ್ಷದಲ್ಲಿ ಏನಾರ ಆಗುತ್ತೆ ಅಂತ ಹೇಳಿದ್ರು ಅವರು. ಏನು ಇಂಪ್ರೂವ್ಮೆಂಟ್ಸೇ ಇಲ್ಲ ಸರ್. ಅಲ್ಲ, ನೀವು ಯಾರು ಹೇಳಿದ್ರು ಅವ್ರ ಹತ್ರ ಮತ್ತೆ ಹೋಗಿ ಕೇಳಿದ್ರಾ? ನಂಗೆ ಇಷ್ಟೆಲ್ಲ ಹೋಗಿ ಮಾಡ್ಕೊಂಬಂದೆ, ಒಡನ ಬೈಲು ಮತ್ತು ಮುಕ್ತಿನಾಗ ಎಲ್ಲ ಕಡೆ ಮಾಡಿದೆ, ನಂಗೆ ಆಗಿಲ್ಲ ಅಂತ ಅವ್ರ ಹತ್ರ ಕೇಳಿದ್ರಾ? ಕೇಳಿದ್ವಿ ಸರ್. ಅದೇ ಮತ್ತೆ ಇನ್ನೊಂದ್ ಸತಿ ಪೂಜೆ ಮಾಡಿಸ್ರಿ ಅಂತಾರ ಅಷ್ಟೇ ಸರ್ ಅವರು. ಏನ? ಇನ್ನೊಂದ್ ಸತಿ ಪೂಜೆ ಮಾಡಿಸ್ರಿ, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ದಿನ ಬೆಳಗ್ಗೆ ಎದ್ದು ಬೇವಿನ ಮರ ಅರಳಿ ಮರದ ಕೆಳಗೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ, ಅಲ್ಲಿಗೆ ಹೋಗಿ ಪೂಜೆ ಮಾಡಿ 108 ಸುತ್ತ ಪ್ರದಕ್ಷಿಣೆ ಮಾಡಿ 21 ದಿವಸ ನಿಮ್ಮ ಮುಟ್ಟು ಕಳ್ಕೊಂಡು, ಮೆನ್ಸಸ್ ಕಳ್ಕೊಂಡು 21 ಹುಡುಗ ದಿವಸ. ಹುಡುಗ ಸರ್ ನಾವು. ಹುಡುಗ. ಓಕೆ. ಅದನ್ನು ಡೈಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಮಾಡಿ. 21 ದಿನ ಇಲ್ಲ 48 ದಿವಸ ಇಮಿಡಿಯೇಟ್ ಮದುವೆ ಆಗತ್ತೆ ಸರ್. ಇನ್ನೊಂದು ಸಮಸ್ಯೆ ಸರ್. ಎಲ್ಲಿ? ಅದು ಉಪ್ಪು ಇಳಿಯದ ಕಣದು ಓದ್ಸತೆ ಜಿ ಕನ್ನಡದಾಗ ಎಪಿಸೋಡ್ ಮಾಡಿದ್ರೆ ಅದು ನೋಡಿದ್ದೆ ನಾನು. ಅದು ಇಳೆದ ಕಣ್ ಮೇಲೆ ಮೂಗು ಬೆಂಡಾಗ್ಬಿಟ್ಟಿದೆ ಸರ್. ಮೂಗಿಗೆ ಟಚ್ ಮಾಡ್ತೀರಾ? ಅದೇ ಮೂಗು ಒಳಗೆ ಬೆಂಡಾಗ್ಬಿಟ್ಟಿದೆ. ಅದು ಮಾಡ್ದಾಗಿಂದ, ತಂತ್ರ ಮಾಡ್ದಾಗಿಂದ. ಅದಕ್ಕೆ ಮುಂಚೆ ಚೆನ್ನಾಯ್ತಾ? ಮುಂಚೆ ಚೆನ್ನಾಗಿತ್ತು. ನೀವು ಮೂಗಿಗೆ ಟಚ್ ಮಾಡ್ತೀರಾ? ಯಾರು ಟಚ್ ಮಾಡ್ತಾರ? ಇಳಿ ತೆಗೆಯೋದು ದೂರದಿಂದ ತೆಗಿಬೇಕು. ಹೌದ್ರಾ? ಟಚ್ ಮಾಡಿ ತೆಗೀರಿ ಅಂತ ಎಲ್ಲೂ ಹೇಳಿಲ್ಲ ನಾನು. ದೂರದಿಂದ ತೆಗಿಬೇಕು. ಮಾಡಿ, ಎಲ್ಲ ಒಳ್ಳೇದಾಗತ್ತೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ಬ್ಯಾಂಗ್ಳೂರಿಂದ. ಬ್ಯಾಂಗ್ಳೂರಿಂದ. ಹೇಳಿ.
ನಮ್ಮ ಅಕ್ಕನ ಮಗನ ಬಗ್ಗೆ ಮಾತಾಡ್ಬೇಕಿತ್ತು. ಹೇಳಿ. ಸರ್ ಅವನು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ಹೋಗ್ತಾನೆ 3 ದಿನ ಮಾಡ್ತಾನೆ ಮತ್ತೆ ಬಿಟ್ಟು ಬರ್ತಾನೆ. ಇವಾಗಷ್ಟೇ ಅವ್ರ ಅಪ್ಪ ರೀಸೆಂಟ್ ಆಗಿ ತೀರೋದ್ರು. ಇದು ಏನ್ ಸಮಸ್ಯೆ ಅಂತ ಗೊತ್ತಾಗ್ತಿಲ್ಲ ಸರ್. ನಾವು ಎಲ್ಲಾ ಪೂಜೆ ಎಲ್ಲ ಮಾಡ್ತೀವಿ. ಏನೇನು ಪೂಜೆ ಮಾಡಿದ್ದೀರಿ? ಹರಳಿ ಮರ ಪೂಜೆ ಮಾಡ್ತಿದೀವಿ, ನಾಗರದ್ದು ಎಲ್ಲ ಮಾಡಿದೀವಿ. ಯಾರು ಹೇಳಿದ್ದು ಅದೆಲ್ಲ ಮಾಡಲಿಕ್ಕೆ? ಯಾರು ಹೇಳಿದ್ರಾ ನಿಮಗೆ ಪರಿಹಾರ? ಇಲ್ಲ, ಅಂದ್ರೆ ಇಲ್ಲಿ ಗಣೇಶನ ದೇವಸ್ಥಾನದ ಹತ್ರ ಕೇಳ್ಕೊಂಡ್ ಮಾಡಿದ್ವಿ. ಎಷ್ಟು ಏಜ್ ಆ ಹುಡುಗನಿಗೆ? ಎಷ್ಟು ಏಜ್ ಅಂದ್ರೆ 19 ವರ್ಷ ಸರ್. ಚಿಕ್ಕ ಹುಡುಗ 19 ವರ್ಷ. ಏನು ಮಾಡ್ಬೇಕು ಈಗ? ಅವನು ಓದಕ್ಕೆ ಬಿಟ್ಟಿಲ್ವಾ ನೀವು? ಓದಕ್ಕೆ ಮಂಗಳೂರಿಗೆಲ್ಲ ಸೇರ್ಸಿದ್ವಿ, ಓದಲ್ಲ ಅಂದ್ಬಿಟ್ಟು ಡಿಗ್ರಿನ ಕಂಪ್ಲೀಟ್ ಮಾಡಿದೆ ಬಂದ. ಅವನಿಗೇನೋ ಗುರು ದೋಷ ಇರಬೇಕು, ಏನೋ ಗುರು ಶಾಪ ಇರಬೇಕು ಜಾತಕದಲ್ಲಿ. ಅದಕ್ಕೆ ವಿದ್ಯೆ ಇಲ್ಲ, ಉದ್ಯೋಗ ಇಲ್ಲ. ರಾಹು ಶಾಂತಿ ಮಾಡಬೇಕು. ರಾಹುದು ನಿಮಗೆ ನೋಡಿ, ನಾಳೆ ನಾಳಿದ್ದಲ್ಲೊಂದು 2ನೇ ತಾರೀಕು ನಾನು ಒಂದು ಎಪಿಸೋಡ್ ಮಾಡ್ತೀನಿ ನೋಡಿ. ಅದನ್ನು ಅವನಿಗೆ ಹೇಳಿ ಮಾಡಲಿಕ್ಕೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಾವೇರಿಯಿಂದ ಮಂಜು ಅಂತ ಹೇಳಿ ಮಾತಾಡ್ತಾ ಇದ್ದೀವಿ ಗುರುಜಿ. ಹಾವೇರಿಯಿಂದ? ಹಾ ಸರ್. ಹೇಳಿ ಮಂಜು. ನಾವು ಓಂ ಚಿಟಿ ಚಿಟಿ ಚಂಡಾಳಿ ಮಂತ್ರ ಹೇಳಿದ್ವಿ ಗುರುಜಿ. ನಮ್ಮ ಫ್ರೆಂಡ್ಸ್ ಮತ್ತೆ ವಾಪಸ್ ಬಂದಿದ್ದಾರೆ ಗುರುಜಿ, ಕಾಂಟ್ರಾಕ್ಟ್ ಸಿಕ್ಕಿದ್ದಾರೆ. ಬಂದ್ರ? ಎಲ್ಲೋಗಿದ್ರು ಅವರು? ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗಿದ್ರಂತೆ, ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ ಗುರುಜಿ. ನಾನು ಈ ಮಂತ್ರ 54 ದಿನ ಹೇಳಿದ ನಂತರ ಮತ್ತೆ ನಂಗೆ ಕಾಲ್ ಮಾಡಿದಾರೆ ಗುರುಜಿ. ಅವ್ರಿಗೆ ಕಾಲ್ ಮಾಡಿದ್ರಾ? ಹಾ ಗುರುಜಿ. ವೆರಿ ಗುಡ್, ವೆರಿ ಗುಡ್. ನೋಡಿ ಮತ್ತೆ ಫ್ರೆಂಡ್ಶಿಪ್ ಮಾಡಿದ್ರೆ ಗುರುಜಿ. ನೀವೇನ್? ನಮ್ಮ ರಿಲೇಷನ್ ಅಲ್ಲಿ ನಮ್ಮ ಒಂದಿಷ್ಟು ರಿಲೇಷನ್ ಸ್ವಲ್ಪ ದೂರ ಆಗಿದ್ದು ಗುರುಜಿ. ಅವ್ರ ಹೇಳ್ತಾ ಇದ್ದಾನೆ, ಬಟ್ ಇನ್ನು ಬರ್ತಾ ಇಲ್ಲ ಗುರುಜಿ. ಏನೋ ರಿಲೇಟಿವ್ ಏನಾಯ್ತು? ನಮ್ ರಿಲೇಟಿವ್ ಅಲ್ಲಿ ನಮ್ ರಿಲೇಷನ್ ಎಲ್ಲ ಸ್ವಲ್ಪ ಜಗಾಡ್ಕೊಂಡು ದೂರ ಆಗಿದ್ರು ಗುರುಜಿ. ಆದ್ರೆ ಅದು ಚಿಟಿ ಚಿಟಿ ಚಂದಾಳಿ ಹೇಳ್ತಾ ಇದ್ದಾನೆ ಗುರುಜಿ. ಹೇಳಿ ಬರುತ್ತದು. ಅವ್ರು ಫ್ರೆಂಡ್ಸ್ ಇಂದ ಗುರುಜಿ 54 ದಿನಕ್ಕೆ ಕಾಂಟ್ಯಾಕ್ಟ್ ಆಗಿದ್ರು ಗುರುಜಿ. ಬಹಳ ಸಂತೋಷ. ಇವ್ರದ್ದು ಈಗ 80-90 ದಿನ ಆದ್ರೂ ಸ್ವಲ್ಪ ಏನು ಕಾಂಟ್ಯಾಕ್ಟ್ ಆಗ್ತದೆ. 108 ದಿವಸ ಮಾಡಿ. 108 ದಿನ ಗುರುಜಿ. ನಾನು ಗುರುಜಿ ಇದು ನಾವು ಗಣಪತಿ ಮತ್ತೆ ಆಂಜನೇಯನ ಮಂತ್ರ ಸಿದ್ಧಿ ಮಾಡ್ಕೋಬೇಕಂತ ಅನ್ಕೊಂಡಿದ್ದೇನೆ ಗುರುಜಿ. ಮಾಡಿ. ಏನ್ ಕೆಲಸ ಮಾಡೋದು ನೀವು? ನಾವು ರೈತರು ಗುರುಜಿ. ಎಷ್ಟು ಏಜ್ ನಿಮ್ಗೆ? ನಮ್ಗೆ ಈಗ 34 ವಯಸ್ಸು ಗುರುಜಿ. ಮದ್ವೆ ಎಲ್ಲ ಆಗಿದ್ಯಾ? ಹಾ, ಮದುವೆ ಆಗಿ 2 ಮಕ್ಕಳಿದೆ ಗುರುಜಿ. ಹಂಗಾರೆ ಮಾಡಿ, ಸಾಧನೆ ಸಿದ್ಧಿ ಮಾಡ್ಕೊಳ್ಳಿ. ಮಾಡಿ, ಸಾಧನೆ ಮಾಡಿ. ಮದುವೆ ಆಗಿಲ್ಲ ಅಂದ್ರೆ ಬೇಡ. ಮದುವೆ ಆಗಬೇಕು, ಮಕ್ಕಳಾಗಬೇಕು. ಮದುವೆ ಆಗಿ ಮಕ್ಕಳಾದ್ಮೇಲೆ ಆಮೇಲೆ ಇವೆಲ್ಲ ಮಾಡಿ, ಒಳ್ಳೇದಾಗ್ಲಿ. ಅದೇ ಸ್ವಲ್ಪ ಹೇಳಿ ಗುರುಜಿ ಯಾವ ಥರ ಅಂತ. ಏನು ದಿನನಿತ್ಯ ಜಪ ಮಾಡಿ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಎದ್ದು ಬೆಳಗ್ಗೆ ಬೇಗ ಎದ್ದು ಜಪ ಮಾಡ್ತಾ ಬನ್ನಿ. ಡೈಲಿ ಜಪ ಮಾಡ್ತಾ ಬಂದ್ರೆ ಸಿದ್ಧ ಆಗ್ತದೆ ಗುರುಜಿ. ಆನಂತರ ಇದು ಗುರುಜಿ, ಇನ್ನೊಂದು ಲೇಡೀಸ್ಗೆ ಕುಡಿತಕ್ಕೆ ಒಂದು ಎಪಿಸೋಡ್ ಮಾಡಿ ಗುರುಜಿ. ಲೇಡೀಸ್ ಡ್ರಿಂಕ್ಸ್ ಮಾಡ್ತಾರಲ್ಲ ಗುರುಜಿ. ಲೇಡೀಸ್ ಡ್ರಿಂಕ್ ಮಾಡ್ತಾರಂತ? ಹಾ ಗುರುಜಿ. ಅದಕ್ಕೆ ಒಂದು ಎಪಿಸೋಡ್ ಮಾಡಿ ಗುರುಜಿ. ಓಕೆ, ಮಾಡ್ತೀನಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇವತ್ತು ಗಂಡಸಿಗಿಂತ ಹೆಂಗಸ ಕುಡಿಯೋದು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನನ್ನ ಹತ್ರ ಸುಮಾರು ಕಂಪ್ಲೇಂಟ್ ಬರುತ್ತೆ. ಹೆಣ್ಮಕ್ಳಂತೂ ವಿಚಿತ್ರ. ಹಿಂದೆ ಗಂಡು ಹುಡುಗರು ಕುಡಿತಾರೆ ಅಂತ ಕಂಪ್ಲೇಂಟ್ ಮಾಡ್ತಿದ್ರು. ಈಗ ಮನೇಲೇ ಕೂತ್ಕೊಂಡು ಕುಡಿತಾರೆ, ಮನೆ ಹೊರಗೋ ಕುಡಿತಾರೆ ಹೆಣ್ಮಕ್ಳು. ಆ ಪಾರ್ಟಿ, ಈ ಕ್ಲಬ್ಬು, ಫಂಕ್ಷನ್ ಅಂತೇಳಿ ದೊಡ್ಡ ಕಂಪ್ಲೇಂಟ್ ಆಗಿಬಿಟ್ಟಿದೆ. ಅಂಥ ಹೊಟ್ಟೆಲಿ ಮಕ್ಕಳು ಹುಟ್ಟರೆ ಏನು ಸಾಧಿಸ್ತಾರೋ ಜಗತ್ತಲ್ಲಿ ಗೊತ್ತಿಲ್ಲ. ಮತ್ತೊಬ್ರು ಯಾರೋ ಕಾಲರ್ ಅಡಿದ್ದಾರೆ. ಹಲೋ ನಮಸ್ಕಾರ ರೀ. ನಮಸ್ಕಾರ. ನಮಸ್ತೆ. ಸಿದ್ದಪ್ಪ ಅಂತ ಹೇಳಿ. ಯಾವ ಸಿದ್ದಪ್ಪ? ಬಿಜಾಪುರ ಹತ್ರ ಹಳ್ಳಿ ರೀ. ಬಿಜಾಪುರದ ಹತ್ರ ಹಳ್ಳಿ. ಹೇಳಿ, ಏನು ಸಮಸ್ಯೆ ಹೇಳಿ. ಮಗಳ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ರಿ. ಎಷ್ಟು ಏಜ್ ಮಗಳಿಗೆ? 27 ನಡೆದವ್ರಿ ಈಗ. ಹ್ಞೂ ರೀ. ಗಂಡು ಹುಡುಕ್ತಾ ಇದ್ದೀರಾ? ಹುಡುಕ್ತಾ ಇದ್ದವ್ರಿ. ಯಾವ ಶಾರ್ಟ್ ಆಗಲ್ಲ, ನೋಡ್ತಾರ ಹೋಗ್ತಾರ, ಹಿಂಗೆ ನಡೆದದ್ರಿ. ದಿನ ಬೆಳಗ್ಗೆ ಎದ್ದು ಹತ್ತಿ ಹಣ್ಣಿನ ಮರ ಇದೆಯಲ್ಲ, ಹತ್ತಿ ಹಣ್ಣು ಬಿಡುತ್ತಲ್ಲ ಮರ, ಅದಕ್ಕೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ ಭಕ್ತಿಯಿಂದ 108 ಸುತ್ತು ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ ಒಂದು 21 ದಿವಸ. ಮದುವೆಗೆ, ಉದ್ಯೋಗಕ್ಕೆ ಗುರುಬಲ ಬೇಕು, ಗುರುವಿನ ಅನುಗ್ರಹ ಇರಬೇಕು. ಆ ಮರಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ಗುರುಬಲ ಪ್ರಾಪ್ತಿ ಆಗ್ತದೆ. ಮಾಡಕ್ಕೆ ಹೇಳಿ, ಖಂಡಿತ ಬೇಗ ಮದುವೆ ಆಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ
ಹಲೋ, ಹಲೋ ಯಾವೂರಿಂದ ಮಾತಾಡ್ತೀರಿ? ಗುರುಜಿ, ಮೈಸೂರಿಂದ ಮಾತಾಡ್ತಿದ್ದೀನಿ. ಹೇಳಿ ಅಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ. ಗುರುಜಿ, ನಾನು ನಮ್ಮ ಯಜಮಾನ್ ಟ್ರಾನ್ಸ್ಫರ್ ಬಗ್ಗೆ ಕೇಳಿದ್ದೆ ಒಂದ್ಸತಿ. ಹಾಂ. ಅದೇ ಔದುಂಬರ ವೃಕ್ಷ ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿದ್ರಿ. ಆದ್ರೆ ಅವರು 5 ಗಂಟೆಗೆ ಹೋಯ್ತಾರೆ ಗುರುಜಿ. ಅದೇ ಬೆಂಗಳೂರಿಗೆ ಹೋಗ್ತಾ ಇದಾರೆ ಅಂತ ಹೇಳಿದ್ನಲ್ಲ ಗುರುಜಿ ಟ್ರಾನ್ಸ್ಫರ್ಗೆ. ಅವರು ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ಅಲ್ಲಿಗೆ ಟ್ರೈನ್ ಹೋಗಿ ಇಳ್ದಿ ಕೆಲ್ಸಕ್ಕೆ ಹೋಗೋ ತನಕ ಅವ್ರಿಗೆ ಅದು ಪ್ರದರ್ಶನ ಮಾಡಕ್ಕಾಗಲ್ಲ. ಬೇರೆ ಏನಾದ್ರು ಪರಿಹಾರ ಇದ್ರೆ ಹೇಳ್ತೀವಿ ಗುರುಜಿ. ಮಾಡಲೇಬೇಕು ಅದು ಪ್ರದಕ್ಷಿಣೆ. ನೀವು 1 ಗಂಟೆ ಬೇಗ ಎದ್ದು ಮಾಡೋಕ್ಕೆ ಹೇಳಿ, ಮಾಡಿಬಿಟ್ಟು ಹಾಗೆ ಹೊರಡಕ್ಕೆ ಹೇಳಿ. ಮಾಡಬೇಕು ಆ ಥರ ದಿನ ಬೆಳಗ್ಗೆ ಎದ್ದು ಒಂದು 21 ದಿವಸ ಇಲ್ಲ 48 ದಿವಸ ಮಾಡಿದ್ರೆ ಭಾಳ ಪವಾಡ ಆಗುತ್ತೆ. ಮಾಡಲೇಬೇಕು. ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲಾಂದರೆ ಅದಕ್ಕೆಲ್ಲ ಹೋಮ ಎಲ್ಲ ಮಾಡಿಸ್ಬೇಕು. ನೀವು ದುಡ್ಡು ಇನ್ವೆಸ್ಟ್ ಮಾಡ್ಬೇಕು. ನೀವು ದತ್ತಾತ್ರೇಯ ಹೋಮ, ಗಣಪತಿ ಹೋಮ ಮಾಡಿಸಿ. ಮನೆಗ್ ಬಂದಾಗ ಗಣಪತಿ ಹೋಮ ಮಾಡ್ತಿದೀನಿ ಗುರುಜಿ. ಭೋಗ್ಯಕ್ಕೆ ಬಂದ್ವಿ ಬೇರೆ ಮನೆಗೆ. ಅವಾಗ ಮನೇಲಿ ಗಣಪತಿ ಹೋಮ ಮಾಡಿಸ್ಬಿಟ್ಟೆ ಬಂದ್ವಿ ಗುರುಜಿ. ಈಗ ಜನವರಿಲಿ ಬಂದ್ವಿ ಮನೆಗೆ ಗುರುಜಿ. ಗಣಪತಿ ಹೋಮ ಮಾಡಿಸ್ಬಿಟ್ಟು ಬಂದ್ವಿ. ದತ್ತಾತ್ರೇಯ ಹೋಮ, ಗಣಪತಿ ಹೋಮ ಮಾಡಿಸಿ. ಇನ್ನೊಂದ್ಸಲ ದತ್ತಾತ್ರೇಯ ಮಾಡಬೇಕು, ಗಣಪತಿ ಹೋಮ ಮಾಡಬೇಕು. ಮಾಡಿಸಿ. ಇಲ್ಲಾಂದರೆ ದಿನ ಬೆಳಗ್ಗೆ ಎದ್ದು ಪ್ರದಕ್ಷಿಣೆ ಮಾಡಿಬಿಟ್ಟು ಆಮೇಲೆ ಹೊರಡಕ್ಕೆ ಹೇಳಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ಬೆಂಗಳೂರಿಂದ ಸರ್. ಏನು ನಿಮ್ಮ ಹೆಸರು? ಬೋರಯ್ಯ ಅಂತ ಸರ್. ಹೇಳಿ ಬೋರಯ್ಯನವರೇ. ಸರ್, ನನಗೆ 2 ಪ್ರಶ್ನೆ. ನೀವು ಟಿ ವಿ ಮುಂದೆ ಕೂತ್ ಮಾತಾಡ್ತಿದ್ದೀರ, ಹೊರಗಡೆ ಬನ್ನಿ, ಇಲ್ಲ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದ್ದೀನಿ ಸರ್. ನೀವು ಹೊರಗಡೆ ಬಾಗಿಲಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್. ನನಗೆ 84 ವರ್ಷ. ನಾನು 25 ವರ್ಷದಿಂದ ಗಣಪತಿ, ಸುಬ್ರಹ್ಮಣ್ಯ ಇದೆಲ್ಲ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ಸಾಕಷ್ಟು ನಿಮ್ಮ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಇದೆಲ್ಲ ಪಾದಕ್ಕೆ ದತ್ತಾತ್ರೇಯ ಪಾದಕ್ಕೆ ತಂದಿಟ್ಕೊಂಡಿದ್ದೀನಿ. ಆತ್ಮಲಿ ಲಿಂಗೇಶ್ವರದ್ದು ನಂದಿ ಲೇಔಟ್ನಲ್ಲಿ ಮಾಡಿದಾಗ ಅದು ತಂದಿಟ್ಕೊಂಡು ಪೂಜೆ ಮಾಡಿ ಎಲ್ಲ ಮಾಡ್ತಾ ಇದ್ದೀನಿ ಸರ್. ಈಗ ನನ್ನ ಕೈಲಿ ಅದು ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಯಾವ ರೀತಿ ಇದು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಮನೇಲಿ ಹಳೆಯ ಫೋಟೋಗಳೆಲ್ಲ ಪೂಜೆ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತೆಲ್ಲ ಮಾಡೋಕ್ಕಾಗ್ತಾ ಇಲ್ಲ. ಈಗ ಅದನ್ನು ಯಾವ ರೀತಿ ನಾನು ಮಾಡಬೇಕು ಅಂತ ಗೊತ್ತ. ಕುರ್ಚಿ ಮೇಲೆ ಕೂತ್ಕೊಂಡು ಇಲ್ಲ ಹಾಸಿಗೆ ಮೇಲೆ ಮಲ್ಕೊಂಡು ಮನಸ್ಸಲ್ಲೇ ಜಪ ಮಾಡಿ. ಈಗ ಈ ಫೋಟೋಗಳೆಲ್ಲ ಹಳೆವೆಲ್ಲ ಇದು ಮಾಡಕ್ಕೆ ಏನು ಮಾಡೋದು ಸರ್? ಫೋಟೋ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ. ದೇವಸ್ಥಾನಕ್ಕೆ ಯಾರು ಪೂಜೆ ಮಾಡೋರು ಕೊಡಿ, ಮನೆಗೆ ಪೂಜೆ ಮಾಡೋರಿಗೆ. ಇಲ್ಲಿ ಯಾರು ಅಷ್ಟು ಇಷ್ಟ, ಬೆಂಗಳೂರಿನಲ್ಲಿ ಯಾರು ಇಷ್ಟಪಟ್ಟು. ನಾನು 24 ಶಿವಮೊಗ್ಗದಿಂದ ಇಲ್ಲಿಗೆ ಬಂದು 24 ವರ್ಷ ಆಯ್ತು ಸರ್. ಅವಾಗಿಂದ ಮಾಡ್ತಾ ಇದ್ದೀನಿ. ನಾನು 12 ವರ್ಷ 10 ವರ್ಷದಿಂದ ನಿಮ್ಮ ಇದಕ್ಕೆ ಬರೋಕ್ಕಾಗ್ತಾ ಇಲ್ಲ ಸರ್. ಅದಕ್ಕಿಂತ ಮುಂಚೆ ನಾವು ಸಂಸಾರ ಸಮೇತ ಬಂದು ನಿಮ್ಮ ಇದರಲ್ಲಿ ವಾರ ಬಂದು ಹೋಗ್ತಾ ಇದ್ವಿ. ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಬರ್ತಿದ್ವಿ. ಇವಾಗ ನನ್ನ ಕೈಲಿ ಆಗ್ತಾ ಇಲ್ಲ ಬರೋಕ್ಕೆ. ಅದಕ್ಕೋಸ್ಕರ ಇದನ್ನ ಯಾವ ರೀತಿ ಇದು ಮಾಡಬೇಕು? ದೇವಸ್ಥಾನಕ್ಕೆ ಕೊಡಿ, ಯಾವ್ದಾದ್ರು ದೇವಸ್ಥಾನಗಳು ಕೊಟ್ಬಿಡಿ. ದೇವಸ್ಥಾನದಲ್ಲಿ ಮರಗಳ ಪ್ರದಕ್ಷಿಣೆ ಮಾಡ್ತಾರಲ್ಲ, ಮರದ ಬುಡದಲ್ಲಿ ಇಡ್ಬೋದು. ಇಲ್ಲ ದೇವಸ್ಥಾನಕ್ಕೆ ಕೊಡಿ. ನಿಮ್ಗೆ ಮತ್ತು ಆಗಲಿಲ್ಲ ಅಂದರೆ ಹಾಸಿಗೆ ಮೇಲೆ ಕೂತ್ಕೊಂಡು ಮಲ್ಕೊಂಡು ಕುರ್ಚಿ ಮೇಲೆ ಕೂತ್ಕೊಂಡು ನಿಮ್ಗೆ ಹೆಂಗಾಗುತ್ತೋ ನಿತ್ಯ ಧ್ಯಾನ ಮಾಡಿ ಜಪ ಮಾಡಿ. ಹಲೋ ಹಲೋ, ನಮಸ್ತೆ ಅಮ್ಮ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ. ನಾನು ಗಂಗಾವತಿಯಿಂದ ಲಕ್ಷ್ಮಿ ಅಂತ ಹೇಳಿ. ಗಂಗಾವತಿಯಿಂದ ಹೇಳಿ. ನೀವು ನಮಗೆ ಪೂಜೆ ನನಗೆ ಹೇಳಿದ್ರಿ. ಅದು ಅರಳಿಕಟ್ಟೆ, ಬೇವಿನ ಮರ ಅರಳಿ ಮರ ನಡುವೆ ನಾಗರಕಲೆ ಇರುತ್ತಲ್ಲ, ಅದಕ್ಕೆ ಹೋಗಿದ್ದೆ ನಾನು. ಸೆಂಟರ್ ಡೇಟ್ ಬಂದ್ಬಿಡ್ತು. ಮತ್ತೆ ಕಂಟಿನ್ಯೂ ಮಾಡಿದೆ ನಾನು ಅದನ್ನ. ಮಾಡಿದ್ರಾ? ಮಾಡಿದ್ದೀನಿ. ಮಾಡಿ, ಒಳ್ಳೇದಾಗ್ಲಿ, ಫಲ ಪ್ರಾಪ್ತಿ ಆಗ್ತದೆ. ಓಕೆ. ಅದು ಇನ್ನೊಂದು ಗುರುಜಿ, ಆಮೇಲೆ ಭಾಷೆ ಕಲಿಯೋದಕ್ಕೆ ಒಂದು ಮಂತ್ರ ಹೇಳಿದ್ರಿ. ನಮ್ಗೆ ಎಷ್ಟು ಹುಡುಕಿದ್ರು ನಾನು ಸಿಕ್ಕಿಲ್ಲ. ಅದೊಂದೇ ಹೇಳಿ ಗುರುಗಳು. ಇದೆಮ್ಮ, ಇದರಲ್ಲಿ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರದಲ್ಲಿ ಹುಡುಕಿದ್ರೆ ಅಲ್ಲಿ ಔ ಟು ಲರ್ನ್ ಲ್ಯಾಂಗ್ವೇಜಸ್ ಅಂತ ಟೈಪ್ ಮಾಡಿ. ಔ ಟು ಲರ್ನ್. ಅದು ಹಳೆ ಎಪಿಸೋಡ್ ಆಗಿತ್ತಲ್ಲ, ಹಾಗಾಗಿ ನಮ್ಗೆ ಸಿಕ್ಕಿಲ್ಲ ಅದು. ಇಲ್ಲ, ಅದಲ್ಲೆಲ್ಲ ಇದೆ. 4000 ಚಿಲ್ಲರೆ ಎಪಿಸೋಡ್ ಇದೆ. 4200 ಚಿಲ್ಲರೆ ಎಪಿಸೋಡ್ಸ್ ಇದೆ. ನೀವು ಹುಡ್ಕೋದು ಕಷ್ಟ. ಅದು ಬದಲು ಔ ಟು ಲರ್ನ್ ನ್ಯೂ ಲ್ಯಾಂಗ್ವೇಜ್ ಅಂತ ಟೈಪ್ ಮಾಡಿ. ಆ ಕೀವರ್ಡಲ್ಲಿ ಇಮಿಡಿಯೇಟಾಗಿ 2-3 ಎಪಿಸೋಡ್ ಇದೆ, ಅದು ನಿಮಗೆ ಸಿಗುತ್ತದು. ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ. ಟಿ ವಿ ಮುಂದೆ ಕೂತ್ ಮಾತಾಡ್ತಿದ್ದೀರಿ ನೀವು, ಹೊರಗಡೆ ಬನ್ನಿ, ಇಲ್ಲ ಮ್ಯೂಟ್ ಮಾಡಿ. ಹಲೋ. ಹೇಳಿ, ಯಾವರಿಂದ ಕಾಲ್ ಮಾಡ್ತೀರಿ?
ಹಲೋ, ಬೆಂಗಳೂರಿಂದ. ಬೆಂಗಳೂರಿಂದ ಹೇಳಿಮ್ಮ. ಗುರುಗಳೇ, ಮೊನ್ನೆ ನಾನು ಕಾಲ್ ಮಾಡಿದ್ದೆ, ಅವಾಗ ನಾನು ಹೇಳಿದೆ ಟ್ಯೂಮರ್ ಬಂದಿತ್ತು ಅಂತ. ಅದು ಕೂದಲೇ ಬರ್ತಾ ಇಲ್ಲ ಗುರುಗಳೇ ಆ ಜಾಗದಲ್ಲಿ, ಏನು ಮಾಡಬೇಕು? ನೀವು ಕೀಮೋಥೆರಪಿ ತಗೊಂಡಿದ್ರಾ? ಕೀಮೋಥೆರಪಿ ತಗೊಂಡಿದ್ದೆ ಗುರುಗಳೇ. ಎಷ್ಟು ತಗೊಂಡಿದ್ರಿ ಕೀಮೋಥೆರಪಿ? 30. 30? ಹಾಂ, 30? 30. ಅಯ್ಯೋ, ಅಷ್ಟೊಂದು ಏನಕ್ಕೆ ನೀವು ರೇಡಿಯೋಲಜಿ ಆಯ್ತಾ? ರೇಡಿಯೋಥೆರಪಿ? ರೇಡಿಯೇಷನ್ ತಗೊಂಡಿದ್ದು 30. ಕೀಮೋಥೆರಪಿ ತಗೊಂಡಿರಲಿಲ್ಲ. ಕೀಮೋಥೆರಪಿ ಬೇಡ ಅಂತ ಹೇಳಿದ್ರು, ರೇಡಿಯೇಷನ್ ಕೊಟ್ಟಿದ್ರು. ರೇಡಿಯೇಷನ್. ಓಕೆ. ನೀವು ಎಷ್ಟು ಏಜ್ ನಿಮಗೆ? 48 ಗುರುಜಿ. ಇದು 2ನೇ ರೋಡಲ್ಲ ನಿಮಗೆ ಟ್ಯೂಮರ್ ಬಂದಿರೋದು? ಎರಡನೇ ಸತಿ. 2ನೇ ಸತಿ ಬಂದಿರೋದು. ಇವಾಗ ಡಾಕ್ಟ್ರ್ ಏನಂತಾರೆ ಈಗ? ಡಾಕ್ಟ್ರು ಆಗಸ್ಟ್ ಮುಗಿಲಿ, ಅಕ್ಟೋಬರ್ಗೆ ಬನ್ನಿ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು. ಅದು ಮತ್ತೆ ಮತ್ತೆ ಬರ್ತಾ ಇರತ್ತೆ. ಅದಕ್ಕೆ ಬರೀ 6 ತಿಂಗಳು ಮಾತ್ರ ಗ್ಯಾರಂಟಿ ಕೊಟ್ಟಿದ್ದಾರೆ ಅಷ್ಟೇನೆ. ಅಷ್ಟು ಹೇಳಿದಕ್ಕೆ ಸರಿ ಅಂದ್ಬಿಟ್ಟು ನಾನು ಬೇಡ ಅಂತ ಹೇಳಿದೆ. ಆಯುರ್ವೇದಿಕ್ ಹೋಗಿದ್ದಾಗ ನಂಗೆ ತುಂಬಾ ಚೆನ್ನಾಗಿ ಕೂದಲೆಲ್ಲ ಚೆನ್ನಾಗಿ ಬಂದಿತ್ತು. ನಾನು ಆಯುರ್ವೇದಿಕ್ಕೆ ತಗೋತೀನಿ ಅಂತಂದ್ರೆ ಇವ್ರು ಬೇಡ ಬೇಡ, ಇನ್ನೊಂದ್ಸತಿ ಬಂದ್ರೆ ಯಾರು ದುಡ್ಡು ಖರ್ಚು ಮಾಡೋದು, ರಿಟೈರ್ಡ್ ಆಗಿದ್ದಾರೆ ನಮ್ಮ ಯಜಮಾನ್ರು, ಅದಕ್ಕೋಸ್ಕರ ತಿರ್ಗಾ ಎಲ್ಲಿಂದ ದುಡ್ಡು ಕೊಡ್ತಾರದು, ಇದನ್ನೇ ಮಾಡಿಸ್ಕೊಂಬಿಡು ಒಂದ್ಸತಿ ಅಂತ ಅಂದ್ಬಿಟ್ಟು ಮಾಡಿಸ್ಬಿಟ್ರು. ಈಗ ನಂತರ ಈಗ ಕುರುಪಿ ತರ ಆಗ್ಬಿಟ್ಟಿದೆ ಗುರುಗಳೇ, ಎಲ್ಲ ಅರ್ಶನ ಕುಂಕುಮಕ್ಕೆ ಹೋಗೋ ಬೇಜಾರಾಗತ್ತೆ. ಆಯುರ್ವೇದ ತಗೊಳ್ಳಿ, ಆಯುರ್ವೇದ ಕಂಟಿನ್ಯೂ ಮಾಡಿ. ಆಮೇಲೆ ವಿಷ್ಣು ಸಹಸ್ರನಾಮ ಡೈಲಿ 12 ಸಲ ಹೇಳಿ. ವಿಷ್ಣು ಸಹಸ್ರನಾಮನ ಬೆಳಿಗ್ಗೆ 4, ಮಧ್ಯಾಹ್ನ 4, ಸಂಜೆ 4 ಹೇಳ್ತಾ ಬನ್ನಿ, ನೋಡಿ ಎಂಥ ಪವಾಡ ಆಗುತ್ತೆ. ವಿಷ್ಣು ಸಹಸ್ರನಾಮ ರೇಡಿಯೋಥೆರಪಿ, ಕೀಮೋಥೆರಪಿ ಮಾಡ್ದಂಗೆ ಇದು. ವಿಷ್ಣು ಸಹಸ್ರನಾಮ ಅಷ್ಟು ಪವರ್ಫುಲ್. ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು, ಅಲ್ಲಿಂದ ತಗೊಳ್ಳಿ. ವನಮಾಲಿ ಗತೀಶಾಂಕಿ ಶಂಕಿ ಚಕ್ರಿ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ಇಲ್ಲಿಗೆ 108 ಶ್ಲೋಕ. ಇದನ್ನು 4 ರೌಂಡು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 1 ವಾರ ಹೇಳಿ, ವಿಚಿತ್ರ ಆದಂಥ ಪವಾಡಗಳಾಗ್ತದೆ. ನಿಮಗೆ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಪವಾಡ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಳಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಹುಬ್ಬಳ್ಳಿಯಿಂದ ಮಾತಾಡ್ತಿದ್ದೀವಿ. ಹೇಳಿ. ಚಂದನ್ ದುಪ್ಪದ್ ಅಂತ ಹೇಳಿ. ಏನೋ? ನಮಸ್ಕಾರ ಗುರುಗಳು. ಚಂದನ್ ದುಪ್ಪದ್ ಅಂತ ಹೇಳಿ. ಚಂದನ್ ದುಬ್ಬರ್? ದುಪ್ಪದ್, ಹಾಂ ಸರ್. ಚಂದನ್? ಹಾಂ ಸರ್, ಹೇಳಿ. ಹುಬ್ಬಳ್ಳಿಯಿಂದ ರೀ. ನನಗೆ 4 ತಿಂಗಳಿಂದ ಕೆಲಸ ಇಲ್ಲ ಸರ್ ಗುರುಗಳೇ. ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಇವಾಗ ಕೆಲಸನೂ ಸಿಗ್ತಾ ಇಲ್ಲ. ಏಜ್ ಬೇರೆ 48 ಇದೆ. ಮುಂದೆ ಏನ್ ಮಾಡ್ಬೇಕು ಅಂತ ದಿಕ್ಕು ತೋರಿಸ್ತಾ ಇದೆ ಗುರುಗಳೇ. ಅಪ್ಲೈ ಮಾಡಿ. ಎಲ್ಲೂ ಕೆಲಸ ಆಗ್ತಾ ಇಲ್ಲ ಗುರುಗಳೇ. ಯಾಕಂದ್ರೆ ನಾನು 2nd ಇಯರ್ ಓದಿದ್ದೀನಿ. ಅದರಲ್ಲಿ ಸೊ ನನಗೆ ಡಿಗ್ರಿ ಒಂದಿಲ್ಲ. ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಇದೆ. ಅದು ಕಂಪನಿ ಇದ್ದವರು ಬೇರೆದವ್ರಿಗೆ ಕೊಟ್ಟಿದ್ದಾರೆ, ಅವರು ಕರ್ಕೊಂಡಿಲ್ಲ ನನಗೆ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಮುಂದೆ ಏನು ಮಾಡಬೇಕು? ಬೇರೆ ಜಾಬ್ ಹುಡುಕ್ಬೇಕು, ಇಲ್ಲ ಬಿಸ್ನೆಸ್ ಮಾಡಬೇಕು. ಈಗ ನೀವು ಮಾಡ್ತಿರೋ ಜಾಬ್ ಏನು ಕೆಲಸ ಹೇಳಿ? ನಾವು ವೇರೋಸ್ ಇನ್ಚಾರ್ಜ್ ಆಗಿದ್ದೀವಿ ಸ್ವಾಮಿ. ಏನ? ವೇರೋಸ್ ಇನ್ಚಾರ್ಜ್. ವೇರೋಸ್ ಇನ್ಚಾರ್ಜ್. ಓಕೆ. ವೇರೋಸ್ ಓಕೆ. ಉಗ್ರಾಣ. ವೇರೋಸ್ ಅಂದ್ರೆ ಉಗ್ರಾಣ, ಅದಕ್ಕೆ ಇನ್ಚಾರ್ಜ್. ಉಗ್ರಾಣ. ಉಗ್ರಾಣಕ್ಕೆ ಅಧಿಪತಿ ಶನಿಗ್ರಹ. ಬನ್ನಿ ಮರಕ್ಕೆ ದಿನ 108 ಸುತ್ತು 48 ದಿವಸ ಪ್ರದಕ್ಷಿಣೆ ಮಾಡಿ. ಉಗ್ರಾಣಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡೋದಂದ್ರೆ ಅದಕ್ಕೆ ಶನಿಗ್ರಹ ಅಧಿಪತಿ ಸ್ಯಾಟ್ರನ್. ಬನ್ನಿ ಮರ, ಆ ಬನ್ನಿ ಮರಕ್ಕೆ 108 ಸುತ್ತು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂತ ಹೇಳ್ಕೊಂಡು 108 ಸುತ್ತು ದಿನಾ ಪ್ರದಕ್ಷಿಣೆ ಮಾಡಿ 48 ದಿವಸ. 49-50 ದಿನಕ್ಕೆ ನಿಮಗೆ ಯಾರು ಕರೆದು ಕೆಲಸ ಕೊಡ್ತಾರೆ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ. ಹಲೋ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಕೊಪ್ಪಳದಿಂದ ಮಾಡ್ತಿದ್ದೀವಿ ಸರ್. ಸ್ವಲ್ಪ ಜೋರ ಮಾತಾಡಬೇಕು. ಕೊಪ್ಪಳದಿಂದ ಮಾತಾಡ್ತಿದ್ದೀವಿ ಸರ್. ಹೇಳಿ ಸರ್. ನನ್ನ ಮದುವೆ 2017ರಲ್ಲಿ ಆಯ್ತು ಸರ್. 2014ರಲ್ಲಿ? ಅಲ್ಲ ಸರ್, 17ರಲ್ಲಿ ಆಯ್ತು ಸರ್. 17ರಲ್ಲಿ? ಹಾಂ, ಹೇಳಿ. ಅವಾಗಿಂದ ನಮ್ಮ ಮನೆಯು ನನಗೆ ಏನ್ ಸಮಸ್ಯೆ ಅಂದ್ರೆ ನಮ್ಮ ದಾಂಪತ್ಯದಲ್ಲಿ ಬಹಳ ಸಮಸ್ಯೆ ಆಗಿದೆ ಸರ್. ಏನ? ದಾಂಪತ್ಯದಲ್ಲಿ ಸಮಸ್ಯೆ ಇದೆ. ಏನ್ ಸಮಸ್ಯೆ? ನಮ್ಮ ಗಲಾಟೆ ಏನಿಲ್ಲ ಸರ್. ಗಂಡನ ಮನೆಯವ್ರದ್ದು ಸ್ವಲ್ಪ ಸಮಸ್ಯೆ. ಮತ್ತೆ ನಮ್ಮ ಯಜಮಾನ್ರು ತುಂಬಾ ಸೆಟ್ ಮಾಡ್ಕೊಳ್ಳೋದು ನನ್ನ ಮೇಲೆ.
ಮತ್ತೆ ಪದೇ ಪದೇ ಕುಡಿತಾರೆ. ಇವಾಗ ಕಲ್ತಿದ್ದಾರೆ ಸರ್ ಕುಡಿಯೋದು. ಒಂದ್ ತಿಂಗಳು ಬಿಡ್ತಾರೆ, ಮತ್ತೆ ಕುಡಿತಾರೆ, ಮತ್ತೆ ಒಂದ್ ಸ್ವಲ್ಪ ನಾನು ಹಿಂಗ್ ಮಾಡಿ ಬಿಡಿಸ್ತೇನೆ ಸರ್. ನೀವು ಹೇಳಿದ ಮಂತ್ರಗಳು ಎಲ್ಲ ಹೇಳ್ಕೊಂತಾನೆ ನಾನು ಇದನ್ನ ಮಾಡ್ತಾ ಇದ್ದೇನೆ ಸರ್. ಆದ್ರೆ ಸ್ವಲ್ಪ ಮಂತ್ರ ಹೇಳಿದಾಗ ಅದು ಕಂಟ್ರೋಲ್ ಆಗ್ತಾ ಇಲ್ಲ ಸರ್. ಯಾಕೋ ಜಾಸ್ತಿ ಆಗ್ತಾ ಇದೆ ಅನಿಸ್ತಾ ಇದೆ ಸರ್ ನಮಗೆ. ನಿಮ್ಮ ಮನೆ ಗಂಡದೇವ್ರು ಯಾರು? ಕುಲದೇವರು? ಕುಲದೇವರು ನಿಮ್ಗೆ ಮನೆ ಗಂಡದೇವ್ರು ಗೊತ್ತಿಲ್ವಲ್ಲಮ್ಮ, ನಿಮ್ಮ ಗಂಡನ ಮನೆದು? ಹಾ ಗೊತ್ತಿದೆ ಸರ್. ಅದೇ ದೇವ್ರ ಗುಡ್ಡ ಸರ್. ಎಲ್ಲಿ ಬರುತ್ತೆ ಅದು? ರಾಣೆಬೆನ್ನೂರ್ ಹತ್ರ ಬರುತ್ತೆ ಸರ್. ಮದುವೆ ಆದ್ಮೇಲೆ ಹೋಗಿದ್ದೀರಾ? ಹಾ ಹೋಗಿದ್ದೀವಿ ಸರ್, ಪ್ರತಿ ಸರಿ ಹೋಗ್ತೀವಿ ಸರ್. ಹೋಗ್ಬಿಟ್ಟು ತುಲಾಭಾರ ಮಾಡಿಸಿ ನಿಮ್ಮ ಯಜಮಾನ್ರಿಗೆ ತೆಂಗಿನಕಾಯಿನಲ್ಲಿ. ತುಲಾಭಾರ ಸರ್. ಅಂದ್ರೆ ನನ್ 2ನೇ ಮಗಳು ಹುಟ್ಟಿದ್ದು ಮೂಲಾ ನಕ್ಷತ್ರ ಸರ್. ಅವಾಗಿಂದ ಅವ್ರು ತುಂಬಾ ಚೇಂಜ್ ಆಗ್ಬಿಟ್ರಿ ಸರ್. ನಾನು 2ನೇದ್ದು ಪ್ರೆಗ್ನೆಂಟ್ ಇದ್ದಾಗಿಂದ ತುಲಾಭಾರ ಮಾಡಿಸಿ ನಿಮ್ಮ ಕುಲದೇವ್ರ ಗಂಡ ದೇವ್ರಿಗೆ ಹೋಗಿ ಕರ್ಕೊಂಡೋಗಿ ತೆಂಗಿನಕಾಯಿನಲ್ಲಿ ತುಲಾಭಾರ ಮಾಡಿಸಿ. ತೆಂಗಿನಕಾಯಿ ಸರ್. ತೆಂಗಿನಕಾಯಿ ತುಲಾಭಾರ ಮಾಡಿಸಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮದುವೆ ಆದಮೇಲೆ ಕುಡಿತಾರೆ ಅಂದರೆ ಭಾಳ ಬೇಜಾರು, ಏನೋ ಸಮಸ್ಯೆ ಇದೆ ಮನೆಯೊಳಗೆ, ಅದಕ್ಕೆ ಆ ಥರ ಇರ್ತದೆ. ಅದು ವಿಧಿ, ಜಾತಕದಲ್ಲಿ ಆ ದೋಷ ಇರ್ತದೆ. ಮದುವೆ ಆದಮೇಲೆ ಕುಡಿಬೇಕು. ಕೆಲವು ಮದುವೆ ಮುಂಚೆನೇ ಕುಡಿದು ಹಾಳಾಗಿರ್ತಾರೆ, ಕೆಲವು ಮದುವೆ ಆದಮೇಲೆ ಕುಡಿತಾರೆ, ಕೊನೆಗೆ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಬಂದು ಕುಡಿತಾರೆ. ಕೆಲವರು ಇನ್ನೇನು ಸಾಯೋದು 1 ತಿಂಗಳು 2 ತಿಂಗಳು ಕುಡಿಯೋಕ್ಕೆ ಶುರು ಮಾಡಿ ಸತ್ತೋಗ್ಬಿಡ್ತಾರೆ. ಕುಡುಕರಲ್ಲಿ 48 ವೆರೈಟಿ ಕುಡುಕರಿದೆ ನೋಡಿ, ನನ್ನ ಅನುಭವದ ಆಧಾರದ ಮೇಲೆ 48 ವೆರೈಟಿ ಟೈಪ್ಸ್ ಇದೆ ಕುಡಿಯೋದಕ್ಕೆ. ಯಾಕೆ ಕುಡಿತಾರೆ ಅನ್ನೋದಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ. ಯಾವೂರು ನಿಮ್ಮದು? ಹಲೋ, ಯಾವೂರು? ನಮ್ದು ತುಮಕೂರು ಡಿಸ್ಟಿಕ್ಕು ದಬ್ಬೆಘಟ್ಟ ಸರ್, ತುರುವೇಕೆರೆ. ಹೇಳಿ ಸರ್. ನಂದು ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಲ್ಲಿ 3rd ಇಯರ್ ಸರ್. ಅವ್ರ ಭವಿಷ್ಯ ಹೇಗಿದೆ ಅಂತ ಕೇಳೋಣ ಅಂತ. ಭವಿಷ್ಯ ಹೇಳಬೇಕು ಅಂದರೆ ನಮಗೆ ಜಾತಕ ಬೇಕು. ಜಾತಕ ಬೇಕಾ ಸರ್? ಜಾತಕ ಇಲ್ಲದೆ ಏನು ಆಧಾರ ಇಲ್ಲದೆ ಹೆಂಗೆ ಹೇಳೋದಮ್ಮ? ಏನು ಇಲ್ಲದೆ ಹೆಂಗೆ ಹೇಳೋಕ್ಕಾಗತ್ತೆ? ಏನು ಇಲ್ಲಿ ಸುಮ್ಮನೆ ಹೇಳೋವಂಥದ್ದಲ್ಲ ಇದು. ಜಾತಕ ಬೇಕು. ನಾನು ಹೋಟ್ಲು ಮಾಡ್ತಾ ಇದ್ದೀನಿ. ಹೋಟ್ಲಲ್ಲಿ ಒಂದ್ ದಿವಸ ಆದ್ರೆ ಒಂದ್ ದಿವಸ ವ್ಯಾಪಾರನೇ ಇರಲ್ಲ ಸರ್. ಹೋಟ್ಲ್ ಬಿಸ್ನೆಸ್ನಲ್ಲಿ ವ್ಯಾಪಾರ ಯಾಕೆ ಆಗೋದಿಲ್ಲ? ಕೆಲವ್ರಿಗೆ ಆಗೋದೇ ಇಲ್ಲ. 1 ವಾರ ಆಗತ್ತೆ, ಆಮೇಲೆ ನಿಂತೋಗುತ್ತೆ, ಮತ್ತೊಂದು ತಿಂಗಳಾಗತ್ತೆ. ಇದಕ್ಕೊಂದು ಎಪಿಸೋಡ್ ಹೋಟ್ಲು ಮಾಡ್ತಾ ಇದೀವಿ ಸರ್ ನಾವು. ಒಂದು ಎಪಿಸೋಡ್ ಇದೆ ಯೂಟ್ಯೂಬ್ನಲ್ಲಿ, ತಗೊಂಡು ನೋಡಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ, ಹೋಟೆಲ್ ನಡೆಸೋದು ಹೇಗೆ ಅಂತೇಳಿ ಒಂದು ಯೂಟ್ಯೂಬ್, ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರದಲ್ಲಿ, ಅದನ್ನು ನೋಡ್ಕೊಂಡು ಮಾಡಿ. ಥ್ಯಾಂಕ್ ಯು ಸರ್. ಓಕೆ, ಒಳ್ಳೆಯದಾಗಲಿ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಮಲೆಬೆನ್ನೂರಿಂದ ಮಾತಾಡ್ತಿರೋದು. ಎಲ್ಲಿಂದ? ಮಲೆಬೆನ್ನೂರು. ಯಾವ ಜಿಲ್ಲೆ ಅದು? ದಾವಣಗೆರೆ ಜಿಲ್ಲೆ. ದಾವಣಗೆರೆ. ಹೇಳಿ, ಮಾತಾಡಿ. ಹತ್ರ ಮಾತಾಡು. ಗುರುಜಿ, ನಾವು ಜಪ ಮಾಡ್ಬೇಕಲ್ಲ, 10,000 ಜಪ ಮಾಡ್ಬೇಕಾಗಿತ್ತು ಗುರುಜಿ. ಅದಕ್ಕೆ ದಿನ ಒಂದೇ ಸರಿ ಮಾಡಿದ್ರೆ ಬಿಟ್ಟು ಮಾಡಿದ್ರೆ ನಡೀತೈತೆ ಸ್ವಾಮೀಜಿ? ಮಾಡಿ, ಬಿಟ್ಟು ಮಾಡಿ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಅಥವಾ ದಿನ ಸ್ವಲ್ಪ ಮಾಡ್ಕೊಂಡು ಮಾಡಿ. ಮಾಡಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಗೋಕಾಕದಿಂದ ಮಾತಾಡ್ತೀವಿ ಗುರುಜಿ. ಹೇಳಿ ಅಮ್ಮ. ನಮ್ಮ 4 ಜನ ಗಂಡ್ ಮಕ್ಕಳ್ರಿ. ಅದ್ರಾಗ 2 ಆರ್ಮಿಯಾಗ ಅದಾರ್ರಿ. ಅವ್ರಿ ಮನಿಗೆ ರೊಕ್ಕನ ಕೊಡೋದಿಲ್ರಿ, ಬರೀ ಮಂದಿಗೇನ ಮಾಡ್ಕೋತ ಹೋಗಿ ಬಿಡ್ತಾರ. ಒಟ್ಟ ಮನಿಗೆ ಇಟ್ಟಿಟ್ಟಂತ ಏನು ಕೊಡೋದಿಲ್ರಿ. ಇಬ್ರು ಕೊಡಲ್ವಾ? ಇಬ್ರು ಕೊಡೋದಿಲ್ರಿ. ಇನ್ನಿಬ್ರು ಏನ್ ಮಾಡ್ತಾರೆ? ಇನ್ನಿಬ್ರು ಒಬ್ಬ RSS ದಾರ್ದನ್ರಿ. RSS ಹೋಗ್ತಾನ್ರಿ. RSSಗೆ? ಇನ್ನೊಬ್ಬವ ಹೊಲ ಮನ್ಯಾಗ ಕೆಲ್ಸ ಮಾಡ್ಬೇಕಂತ ಹೇಳ್ರಿ. ಅವ ಹೊಲ್ದಾಗ ಮನಿ ಕಟ್ಟೋದೈತ್ರಿ. ಸಲುವಾಗಿ ಅವ ಇನ್ನ ಎಲ್ಲಿ ಹೊರಗ ಹೋಗೋದಲ್ರಿ, ಕೆಲ್ಸ ಅವ ಮನ್ಯಾಗ ಕುಂದಿರ್ತಾನ್ರಿ. ಹಿಂಗ್ರಿ ನಮಗ್ ಬಾಳ ತೊಂದ್ರೆ ಐತ್ರಿ ಗುರುಜಿ. ಏನ್ ಮಾಡ್ಬೇಕಂತ ಇವಾಗ ಏನ್ ಮಾಡ್ಬೇಕು ಹೇಳಿ? ಏನ್ರಿ ಇವ್ರ ಹಿಂಗ ಮಕ್ಳ ಹಿಂಗ್ ಮಾಡೋದ್ರಿಂದ ಏನ್ ನಮ್ದು ಏನ್ ತೊಂದ್ರೆ ಐತಿ? ಏನ ನಿಮ್ ಕುಲದೇವ್ರಿಗೆ ವರ್ಷಕ್ಕೆ ಹೋಗ್ತೀರಾ? ತಿಂಗಳಿಗೆ ಒಂದ್ಸತಿ ಹೋಗ್ತಾವ ಗುರುಜಿ. ನಿಮ್ಮ ಮನೆ ಮುಂದೆ ಎಕ್ಕದ ಗಿಡ ಏನಾರು ಇದೆಯಾ? ಬಿಳಿ ಎಕ್ಕದ ಗಿಡ? ಇಲ್ರಿ ಗುರುಜಿ. ಎಕ್ಕದ ಗಿಡಕ್ಕೆ ದಿನ ಹೋಗಿ ಪೂಜೆ ಮಾಡಿ. ಒಂದು 48 ದಿವಸ ಪೂಜೆ ಮಾಡಿ, ಪ್ರದಕ್ಷಿಣೆ ಮಾಡಿ, 108 ಸುತ್ತ ಪ್ರದಕ್ಷಿಣೆ ಮಾಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮಕ್ಕಳು ಅಪ್ಪ ಅಮ್ಮ ದುಡ್ಡು ಕಳ್ಸಲ್ಲ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಅವ್ರು ತಿಳ್ಕೊಬೇಕು. ನಮ್ಮ ಸಾಕಿ ಸಲಹೆ ದೊಡ್ಡವ್ರು ಮಾಡಿ ಇಲ್ಲಿವರೆಗೆ ನಮ್ಗೆ ಬೆಳೆಸಿದ್ದಾರೆ. ಸಂಬಳದಲ್ಲಿ ಒಂದು ಅಷ್ಟು ಮನೆ ದುಡ್ಡು ಕೊಡಬೇಕು ಅಂತೇಳಿ ಗಂಡು ಮಕ್ಕಳು ಅವರ ಅರಿವು ಬರಬೇಕು. ಹಲೋ. ಹಲೋ, ಯಾವರಿಂದ ಕಾಲ್ ಮಾಡ್ತೀರಿ?
ಹಲೋ ಗುರುಜಿ, ನಾವು ಗಂಗಾತಿಲಿದ್ದಾರೆ. ನೀವು ಮ್ಯೂಟ್ ಮಾಡಿ, ಟಿ ವಿ ವಾಲ್ಯೂಮ್, ಟಿ ವಿ ಇಲ್ದರ ಕಡೆ ಬಂದು ಮಾತಾಡಿ. ಮ್ಯೂಟ್ ಮಾಡಿದ್ದೀರಿ. ಯಾವರು? ಗಂಗಾವತಿ ಗುರುಜಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ಹೇಳಿಮ್ಮ. ಇದು ನಮ್ಮ ಮನೆ ಸಮಸ್ಯೆ ಭಾಳ ಇತ್ತು ಗುರುಜಿ, ಅದಕ್ಕೆ ಆಗ್ ಸಿಕ್ತಿಲ್ರಿ, ಇವತ್ತು ಸಿಕ್ಕತ್ರಿ. ಹೇಳಿ. ನಮ್ಮ ಮಗ ತೀರ್ಕೊಂಡ ಗುರುಜಿ, 4 ತಿಂಗಳು ಆಯ್ತ್ರಿ. ಇವಾಗ ಸಣ್ಣ ಮಗ 14 ವರ್ಷ ಇತ್ರಿ ಅವನಿಗೆ. ಎಷ್ಟು? 14 ವರ್ಷ ಗುರುಜಿ. ಏನಾಯ್ತು? ಹೆಂಗ್ ಸತ್ತೋದ? ನಮ್ಮ ಮಾಮನ ಮಗದ ಮದುವೆ ಇತ್ತು ಗುರುಜಿ, ಹೋಗಿದ್ದೀವ್ರಿ. ಅಲ್ಲಿ ಹೂನಾರ ಹಾಕಕ್ ಹೋಗಿ ಅಲ್ಲೇ ಡೆತ್ ಆದ್ಮೇಲೆ. ಹೂನಾರ ಹಾಕಕ್ ಹೋಗಿ? ಹ್ಞೂನ್ರಿ, ಅವೆಲ್ಲ ಬಾಚಿಂಗ್ ಬಿಡ್ತೀವ್ರಿ ನಮ್ಮ ಮಂದಿ ಇಲ್ಲಿ. ಹಂಗಾಗಿ ಹಂಗ ಸತ್ ಹೋಗ್ಬಿಟ್ನ ಗುರುಜಿ. ನಮಗೆ ಬ್ಯಾರೆ ಹಾಕ್ಯಾರ್ರಿ. 14 ವರ್ಷ ಆಯ್ತು ಗುರುಜಿ ಹಿಂಗ ಹೊರಗಿರಕ್. ಹಾರ್ಟ್ ಅಟ್ಯಾಕ್ ಆಗಿರ್ಬೇಕಲ್ಲ? ಇಲ್ ಗುರುಜಿ, ನೀರಾಗ ಬಿದ್ದನ್ರಿ. ನೀರಾಗ ಬಿದ್ದ್ಬಿಟ್ಟಾನ ಗುರುಜಿ ಅವನು. ನೀರಲ್ಲಿ ಬಿದ್ದು ಈಜು ಬರ್ತಿತ್ತ ಅವನಿಗೆ? ಈಜ್ ಬರ್ತಿತ್ರಿ. ಮತ್ತೆ ಅವನು ಈಜು ಬರ್ತಿದ್ದ ಬ್ಯಾರೆ ನಮ್ ಜನ ಅಂದ್ರಿ, ಅವ್ನ್ ಬ್ಯಾರೆದನು ಇವ್ರಿಬ್ರು ತೀರ್ಕೊಂಡ್ರಿ ಗುರುಜಿ. ಇಬ್ರಿಗೂ ಸತ್ತೋದ್ರ? ಹ್ಞೂನ್ರಿ. ಒಬ್ಬನೇ ಗುರುಜಿ, ಒಬ್ಬಳೆ ಮಗಳು, ಒಬ್ಬನೇ ಮಗ ರೀ. ಓಕೆ ಓಕೆ. ಇವಾಗ ಏನ್ ಸಮಸ್ಯೆ ಹೇಳಿ? ನಮ್ಮ ಮನ್ಯಾಗ ವೆರಿಕೋಸ್ ವೆನ್ಸ್ ಆಗಿತ್ತು ಗುರುಜಿ, ಒಟ್ಟ ಮಾಯ ಹೋದ್ರಿ. 14 ವರ್ಷ ಆಯ್ತು ಆಗಿ. ಅದಕ್ಕೆ ನಮ್ದು ಏನಾದ್ರು ದೇವ್ರ ಕಾಟನ ಏನ ಗೊತ್ತಿಲ್ಲ ಗುರುಜಿ, ಯಾರು ಹೇಳವಲ್ರಿ. ಏನ್ ಕೇಳಿದ್ರು? ಮಗ ಅಪಮೃತ್ಯು ದೋಷ, ನೀರಿಗೆ ಬಿದ್ದು ಸತ್ತೋಗಿದ್ದಾನೆ. ಹ್ಞೂ ಗುರುಜಿ. ಏನ್ ನದಿನ ಅಥವಾ ಬಾವಿನ? ಏನದು? ನದಿ ಗುರುಜಿ, ಕಂಪ್ಲಿ ನದಿ ಇತ್ತರಿ, ನದಿಗೆ ಹೋಗಿದ್ರಿ. ಓಕೆ. ಗಂಗಾವತಿ ಪಕ್ಕಕ್ಕ ರೀ, ತುಂಗಭದ್ರಾ ನದಿ ಗುರುಜಿ. ತುಂಗಭದ್ರಾ ನದಿ. ಹ್ಞೂನ್ರಿ. ಇವಾಗ ನಿಮ್ ಸಮಸ್ಯೆ ಏನು? ಅದ ಏನಂತ ಗೊತ್ತಿಲ್ಲ ಗುರುಜಿ, ಹಿಂಗೆಲ್ಲ ಆಗೈತ್ರಿ. ಅದಕ್ಕೆ ಸತ್ತು 4 ತಿಂಗಳಾಯ್ತ ಮಗ? ಹ್ಞೂ ಗುರುಜಿ. ಮನೆಗೆ ಹಸು ಕರು ಕರೆದು ಪಾತ್ ಪೂಜೆ ಮಾಡಿಸಿ. ಹೌದಾ? ಹಸು ಕರು ಕರೆದು ಪಾತ್ ಪೂಜೆ ಮಾಡಿಸಿ. ಅಪಮೃತ್ಯು ದೋಷ ಮನೇಲಿ ದುರ್ಮರಣ ಆಗಿದೆ. ಆ ದೋಷಕ್ಕೆ ಮನೆಗೆ ಹಸು ಕರು ಕರೆದು ಪಾತ್ ಪೂಜೆ ಮಾಡಿ ಬೆಲ್ಲ, ತುಪ್ಪ, ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಸು ಕರುಗೆ ತಿನ್ನಿಸಿ. 2ನೇದು ವರ್ಷ ಆದಮೇಲೆ, ನಿಮ್ಮ ಮಗ ಸತ್ತು 1 ವರ್ಷ ಆದಮೇಲೆ ಮನೇಲಿ ಒಂದ್ಸಲ ಶನಿ ಶಾಂತಿ ಮಾಡಿಸಿ. ಶನಿ ಗ್ರಹದ ಹೋಮ ಮಾಡಿಸಿ, ಗಣಪತಿ ಹೋಮ, ಶನಿ ಶಾಂತಿ ಮಾಡಿಸಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ವಿಜಯಪುರದಿಂದ ಮಾಡ್ತೀವಿ ಗುರುಜಿ. ಇಲ್ಲಿಂದ? ವಿಜಯಪುರದಿಂದ. ವಿಜಯಪುರ. ಹಾಂ ಸರ್. ಹೇಳಿ. ಜೋರ ಮಾತಾಡಬೇಕು. ಹಾಂ, ಕೇಳ್ತಾ ಇದೆ ಗುರುಜಿ. ಹೇಳಿ ಇವಾಗ. ಗುರುಜಿ ಅವ್ರ ಇದು ಮೊನ್ನೆ ಗಣಪತಿ ವಿಸರ್ಜನೆ ಮಾಡೋದು ನದಿಗೆ ಅಥವಾ ಸಮುದ್ರಕ್ಕೆ ಅಂತ ಹೇಳಿದ್ರಿ, ಬಾವಿ ಬಿಡ್ಬೋದಾ ಅಂತ ಕೇಳ್ಬೇಕಂತ ಹಚ್ಚಿದ್ರಿ. ಬಾವಿ ಬಿಡಬಾರ್ದು. ಹಾಂ ರೀ ಗುರುಜಿ. ಬಾವಿ ಬಿಡೋಂಗಿಲ್ಲ, ಕೆರೆಗೆ ಬಿಡ್ಬೋದು ಬೇಕಾರೆ. ಹೌದೇನ್ರಿ? ಬಾವಿ ಬಿಡೋಂಗಿಲ್ಲ, ಹರಿಯೋ ನದಿ ಬಿಡಬೇಕು. ಸಮುದ್ರ, ನದಿ, ಕೆರೆ ಬಿಡ್ಬೋದು. ಒಂದು ಚಿಕ್ಕ ಕೆರೆಯಲ್ಲಿ ಬಿಡ್ಬೋದು, ಇಲ್ಲ ದೊಡ್ಡ ಕೆರೆ ಇದ್ರೂ ಬಿಡ್ಬೋದು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಸಿಂಗನೂರ ಸರ್. ಸಿಂಗನೂರಿಂದ. ಹೇಳಿ. ಏನಿಲ್ಲ, ಮನೆ ಪರಿಹಾರ ಕೇಳ್ಬೇಕಾಯ್ತು ಸರ್, ಅದಕ್ಕೆ. ಏನು ಹೇಳಿ? ಅದೇ ಗುರುಜಿ ಸಲ. ಹಲೋ ಹಲೋ, ಮಾತಾಡಿ. ಮನೆದು ಕೆಲಸ ಸಲುವಾಗಿ ಸರ್. ನಂಗೆ ಅರ್ಥ ಆಗ್ತಿಲ್ಲ, ಕರೆಕ್ಟಾಗಿ ಕ್ಲಿಯರಾಗಿ ಹೇಳಿ. ಮನೆದು ಪ್ರಾಬ್ಲಮ್ ಸರ್. ಇದು ಕೆಲಸ ಇಲ್ಲ ಊರಲ್ಲಿ. ನೀವು ಕೆಲಸ ಮಾಡ್ತಿಲ್ವಾ? ಹೌದು ಸರ್. ಓಕೆ. ಏನು ಮನೆಯಲ್ಲಿ ಕಿರಿಕಿರಿ ಇದೆ, ಗಲಾಟೆ ಮನೆಯಲ್ಲಿ ಡೈಲಿ ಇದಾಗ್ತಾ ಇದೆ. ನಿಮ್ಮ ಗಂಡ ದೇವ್ರು ಯಾರು? ನಿಮ್ಮ ಮನೆ ಗಂಡ ದೇವರು? ಹೆಣ್ದೇವ್ರು ಸರ್, ಅಂಬಾಬಾವಿ, ತುಳಜಾಪುರ ಅಂಬಾಬಾವಿ. ಗಂಡ ದೇವರು? ಗಂಡ ದೇವ್ರು ಇಲ್ಲ ಸರ್. ಯಾಕೆ ನಿಮ್ಮ ವಂಶದಿಂದ ಗಂಡ ದೇವ್ರು ಪೂಜೆ ಮಾಡ್ತಾ ಬಂದಿಲ್ವಾ? ಇಲ್ಲ ಸರ್, ಇಲ್ಲ ಮಾಡಿಲ್ಲ. ನೀವು ಏನೋ ಮರ್ತು ಬಿಟ್ಟಿದ್ದೀರ ಅನ್ಸುತ್ತೆ. ಗಂಡ ದೇವ್ರ ಪೂಜೆ ಮಾಡ್ಬೇಕಾ? ಮನೆ ಕುಲದೇವ್ರ ಆರಾಧನೆ ಆಗಲಿಲ್ಲ ಅಂದರೆ ಇರ್ತಿ ದೋಷಗಳು ಮನೇಲಿ ಕಾಡುತ್ತೆ. ನಿಮ್ಮ ಮನೆಯಲ್ಲಿ ದೊಡ್ಡವ್ರು ಯಾರಿದ್ದಾರೆ? ನಮ್ಮ ತಾಯಿ ಇದ್ದಾರೆ ಮೇಡಮ್. ಕೇಳಿ ನಿಮ್ಮ ತಾಯಿಗೆ, ನಮ್ಮ ಮನೇಲಿ ಯಾರಿಗೂ ಹಿಂದೆ ತಲಾಂತರದಿಂದ ವಂಶ ಪಾರಂಪರ್ಯದ ಗಂಡ ದೇವ್ರ ಪೂಜೆ ಮಾಡ್ತಾ ಇದ್ರು ಅಂತ. ಅದು ಪೇರುಲ್ ದೇವ್ರ ಇತ್ತು ಸರ್. ಪೇರುಲ್ ದೇವ್ರದ್ದು ಇತ್ತು ಸರ್. ಪೇರುಲ್ ದೇವ್ರು ಇತ್ತು ಅಂತ ಹೇಳಿದ್ರು. ಏನ ಅದು ಆಲಯ ಹಬ್ಬ ಇದೇ ಮಾಡ್ತಾರಲ್ಲ ಸರ್. ಕರೆಕ್ಟಾಗಿ ಹೇಳಿ, ನನಗೆ ಗೊತ್ತಾಗ್ತಿಲ್ಲ. ಏನು ಆಲಯ ದೇವ್ರ ಅಂತ ಹೇಳಿ ಗಂಡ ದೇವ್ರು ಬರ್ತದಲ್ಲ ಸರ್, ಪೇರುಲ್ ದೇವ್ರು.
ಹಾಗೆ ಇದು ಕುಂದಿರ್ಸ್ತಾರಲ್ಲ ಸರ್, ಅದು ವರ್ಷಕ್ಕೊಮ್ಮೆ ಆಲಯದವ್ರು ಇದು ಕುಂದಿರ್ಸ್ತಾರಲ್ಲ ಸರ್. ನನಗೆ ಅದೆಲ್ಲ ಅನುಭವ ಇಲ್ಲ. ಅದೇನು ಮಾಡ್ತಿರೋ ಆ ದೇವ್ರ ಪೂಜೆ ಆರಾಧನೆ ಮಾಡೋಕ್ಕೆ ಶುರು ಮಾಡಿ ನೀವು. ಮನೇಲಿ ನಿಮಗೆ ಕುಲದೇವ್ರು ಗಂಡ ದೇವ್ರನ್ನ ಪೂಜೆ ಪುರಸ್ಕಾರ ಜಪ ನಿಂತೋಗಿದೆ ನೋಡ್ದ. ಅಂಬಾಭವನ ಬಿಟ್ಟರೆ ಬೇರೆ ಯಾರೂ ಮಾಡ್ತಿಲ್ಲ. ನೀವು ತುಳಜಾಪುರ್ ನೀವು ಗಂಡ ದೇವ್ರನ್ನ ಕೂಡ ಆರಾಧನೆ ಮಾಡಬೇಕು. ಅದು ಫಸ್ಟ್ ಶುರು ಮಾಡಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡಿ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಾಗಲಕೋಟೆ ಡಿಸ್ಟಿಕ್ ಇಳಕಲ್ಲಿಂದ ಮಾತಾಡ್ತಿದ್ವಿ. ಹೇಳಿ ಅಮ್ಮ. ನಮ್ಮ ಸಿಸ್ಟರ್ ಮಗ ರೀ ಕಾಲೇಜ್ಗೆ ಹೋಗ್ತಾ ಇಲ್ಲ. ಈಗ 1 ತಿಂಗಳು ಆಯ್ತ್ರಿ, ಅಡ್ಮಿಷನ್ ಮಾಡಿದ್ದಾರೆ. ಇದು ರೀ ನಿಮ್ ಕಡೆ ಬಂದಿದ್ವಿ ನಾವು. ಅವ್ರ ಸಮಸ್ಯೆ ಏನು ಓದ್ತಾನೆ? ಕಾಲೇಜ್ಗೆ ಹೋಗ್ತಾ ಇಲ್ಲ. ಡಿಗ್ರಿ ಇದು BE ಮಾಡಿದ್ದಾರೆ. ಬರೀ ಮಲ್ಕೋತಾನೆ. ಕಾಲೇಜ್ಗೆ ಹೋಗಂದ್ರೆ ತಂದೆ ತಾಯಿಗೆ ಬೈದು ಅದು ಮಾಡಿ ಹೋಗ್ತಾನ್ರಿ. ಅಡ್ಮಿಷನ್ ಮಾಡವತ್ತಿ ಹೋಗ್ತೀನಿ ಅಂತ ಹೇಳಿದ್ರಿ. ಅವ್ರು ಬಹಳ ಚಿಂತೆ ಮಾಡತ್ತಾರ್ರಿ ತಂದೆ ತಾಯಿ. 4-5 ಲಕ್ಷ ಕೊಟ್ಟು ಪೇಮೆಂಟ್ ಮಾಡಿದ್ದಾರೆ ಅವನಿಗೆ. ಮತ್ತೆ ಕಾಲ್ ಬೇನೂ ಇದೆ ರೀ. ಅವ ಬಿದ್ದು ಇದು ಮಾಡ್ಕೊಂಡಿದ್ದ. ಅದು ಒಂಚೂರು ಅವನಿಗೆ ಬಹಳ ತೊಂದರೆ ಆಗ್ತಾ ಇದೆ. ಓದಿನಲ್ಲಿ ಏನೋ ಆಸಕ್ತಿನೇ ಇಲ್ಲ. ಹೋಗ್ತೀನಂತಾನೆ ಇದು ಮಾಡ್ತಾ ಇಲ್ಲ. ಅವ ಬಹಳ ಚಿಂತೆ ಮಾಡ್ತಾ ಇದ್ದಾರೆ ಅವ್ರ ತಂದೆ ತಾಯಿ. ನಾಳೆ ನಾಳಿದ್ರೆ ಒಂದು ಎಪಿಸೋಡ್ ಮಾಡ್ತೀನಿ ನೋಡಿ, ಕೇಳಿ. ಹಾ ರೀ, ಧನ್ಯವಾದ ಗುರೂಜಿ. ಆಗ್ಲಮ್ಮ, ಒಳ್ಳೇದಾಗಲಿ. ಹಲೋ. ಹಲೋ, ನಮಸ್ತೆ ಅಮ್ಮ. ಹೇಳಿಂದ ಕಾಲ್ ಮಾಡ್ತೀರಿ? ಹಲೋ. ಹಲೋ, ಯಾವರು? ಅಂತರ್ಘಾಟೆ ಗುರೂಜಿ. ಎಲ್ಲಿಂದ? ಅಂತರ್ಘಾಟೆ. ಅಂತರ್ಗಟ್ಟೆ. ಹಾಂ, ಹೇಳಿ. ನಮ್ಮ ಹುಡುಗಂಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೆ ಫೋನ್ ಮಾಡಿದ್ವಿ ಗುರೂಜಿ. ಹೇಳಿ ಹೇಳಿ, ಏನು ಸಮಸ್ಯೆ? ಅವನು ಬೆಳಗಿಂದ ಲ್ಯಾಬಿಗೆ ಹೋದ್ರೆ ಕೈಯೆಲ್ಲ ನಡುಗುತ್ತಂತೆ ಗುರೂಜಿ. ಇನ್ನು ಕರೆಕ್ಟಾಗಿ ಹೇಳಮ್ಮ ಇನ್ನೊಂದ್ಸಲ. ಅವನು ಕಾಲೇಜಿಗೆ ಹೋಗ್ತಿದ್ದಾನೆ ಗುರೂಜಿ, ಮೋಹಿತ್ ಅಂತ. ಹಾಂ. ಅವನು ಲ್ಯಾಬಿಗೆ ಹೋದ್ರೆ, ಅಲ್ಲಿ ಲ್ಯಾಬ್ ಟೆಸ್ಟಿಗೆ ಹೋದ್ರೆ ಕಾಲೇಜಲ್ಲಿ ಕೈಯೆಲ್ಲ ಶೇಕ್ ಆಗುತ್ತಂತೆ ಗುರೂಜಿ. ಕಾಲೇಜಲ್ಲ? ಹೌದು ಗುರೂಜಿ. ಓಕೆ. ಏನು ಓದ್ತಾನೆ? ಫಸ್ಟ್ ಇಯರ್ PUC ಗುರೂಜಿ. ಸೈನ್ಸ್ ತಗೊಂಡಿದ್ದಾನೆ. ಮನೆ ಒಳಗಿದ್ದ ಕೈ ನಡಗಲ್ವಾ? ಮನೇಲಿದ್ರೆ ಆತರ ಆಗಲ್ಲ. ಇವಾಗ 1 ವಾರದಿಂದ ಆತರ ಆಗ್ತಿದೆ ಅಮ್ಮ ಅಂತ ಹೇಳ್ದ ಗುರೂಜಿ. ನಿಮ್ಮ ಊರಲ್ಲಿ ಗ್ರಾಮ ದೇವತೆ ಯಾರು? ಇಲ್ಲಿ ಅಂತರ್ಗತ ಮೇಲೆ ನಮ್ಮ ಮನೆ ದೇವರು ಜೇನುಕೊಲ್ಲಮ್ಮ ಗುರೂಜಿ. ಅಲ್ಲಮ್ಮ, ನಿಮ್ಮ ಊರಲ್ಲಿ ಯಾವುದು ಗ್ರಾಮ ದೇವತೆ? ಅಂತರ್ಗತ ಇದು ದುರ್ಗಮ್ಮ. ದೇವಿಗೆ 1-2 ಎಳ್ನೀರಲ್ಲಿ ಅಭಿಷೇಕ ಮಾಡಿಸಿ. ಎಳ್ನೀರಲ್ಲಿ ಅಭಿಷೇಕ ಮಾಡಿಸ್ಬೇಕಾ ಗುರೂಜಿ? 2-3 ಎಳ್ನೀರು ತೊಗೊಂಡೋಗಿ ಪುರೋಹಿತರಿಗೆ ಕೊಟ್ಟು ಅಭಿಷೇಕ ಮಾಡಿಸಿ ಅವನಿಗೆ ಅಲ್ಲಿ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋ ಕಿಳಿ ಪಟ್ಟಂತ ನಿಂತೋಗುತ್ತಿದ್ದು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಗುರುಗಳೇ, ನನ್ನ ಹೆಸರು ಶಾರದಾ ಅಂತ. ನಾನು ಮೈಸೂರಿಂದ ಫೋನ್ ಮಾಡ್ತಾ ಇರೋದು. ಹೇಳಿ. ನನ್ನ ಮಗಳಿಗೆ ಈಗ 7.5 ನಡೀತಾ ಇದೆ ಗುರುಗಳೇ. ಅವಳದು ಮೀನರಾಶಿ, ಉತ್ತರ ಭಾದ್ರ ನಕ್ಷತ್ರ. ಮೊನ್ನೆ ಅಂದ್ರೆ 12ನೇ ತಾರೀಕಿಗೆ ರಾಯರ ಆರಾಧನೆ ಇತ್ತು, ಕೊನೆ ದಿನ. ಹೋಗಿ ದರ್ಶನ ಮಾಡೋಣ ಅಂತ ಹೋದ್ರೆ ಒಳಗಡೆ ಹೋಗಕ್ಕೆ ಆಗ್ಲಿಲ್ಲ. ಆಕ್ಸಿಡೆಂಟ್ ಆಗಿ ಅವಳಿಗೆ ಕೈಗೆ ಮತ್ತೆ ಕಾಲಿಗೆ ಫ್ರಾಕ್ಚರ್ ಆಗಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಏನು ಮಾಡೋದು? ಈಗ ಆಕ್ಸಿಡೆಂಟ್ ಆಗೋಗಿದೆ, ಕರ್ಮ ನಡೆದೋಗಿದೆ. ಹೌದು. ಮಾರ್ಚ್ 29ನೇ ತಾರೀಕಿಗೆ ಕುಂಭರಾಶಿಯಿಂದ ಶನಿ ಮೀನರಾಶಿಗೆ ಬಂದರು. ಹೌದು ಗುರುಗಳೇ, ಒಂದು ಎಪಿಸೋಡ್ ನೋಡಿದೆ ನಾನು. ಮಾರ್ಚ್ 29ನೇ ತಾರೀಕು ಶನಿ ಮೀನರಾಶಿಗೆ ಬಂದಿದ್ದಾರೆ. ಈಗ 2.5 ಪ್ರಾರಂಭ ಶನಿ ಇದೆ. ಪ್ರಾರಂಭದಲ್ಲೇ ಆಕ್ಸಿಡೆಂಟ್ ಆಗಿದೆ ಅಂದರೆ ಪೂರ್ವ ಜನ್ಮದಲ್ಲಿ ಭಾಳಷ್ಟು ತಪ್ಪು ಮಾಡಿದ್ರೆ ಹುಡುಗಿ ಅಂತ ಆಯಿತು. ಇನ್ನು ಜನ್ಮಕ್ಕೆ ಬರ್ಬೇಕಾದ್ರೆ ಮೇಷರಾಶಿಗೆ 2027 ಬರ್ತಾರೆ. ಅಲ್ಲಿ 2.5 ವರ್ಷ ಇರ್ತಾರೆ. ಆಮೇಲೆ ಮತ್ತೆ 2029ಕ್ಕೆ ಇದಕ್ಕೆ ಬರ್ತಾರೆ ವೃಷಭಗೆ. ಅಲ್ಲಿವರೆಗೂ 7 ವರ್ಷ. ಈ ಪ್ರಾರಂಭದಲ್ಲೇ ಶನಿ ಈಗ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟಲ್ಲಿ ನಿಮಗೆ 5 ತಿಂಗಳಲ್ಲೇ ಶನಿ ಪ್ರಭಾವ ಹುಡುಗಿಗೆ ಮೇಲೆ ಬಿದ್ದಿದೆ. ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ನೀವು ಕಪ್ಪು ಬಟ್ಟೆ ತಗೊಳ್ಳಿ, ತೆಳುವಾಗಿರೋ ಕಪ್ಪು ಬಟ್ಟೆ. ಅದಕ್ಕೆ ಅರ್ಧ ಚಮಚ ಕರಿ ಎಳ್ಳು ಹಾಕಿ ಕಪ್ಪು ದಾರದಲ್ಲಿ ಸುತ್ತಬಿಟ್ಟು ಎಳ್ಳೆಣ್ಣಲ್ಲಿ ನೆನೆಸಿ ಹುಡುಗಿಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸದು ಪ್ರತಿನಿತ್ಯ ಶನಿದೇವರಿಗೆ ಎಳ್ಳಿನ ಬತ್ತಿ ಹಚ್ಚಬೇಕು. ಈಗ 25 ವರ್ಷ ಅಂದರೆ ದಿನಕ್ಕೆ 25. ಅಂಥದ್ದು ಆ ಹುಡುಗಿಗೆ ಎಷ್ಟು ವಯಸ್ಸು? ಈಗ 30 ವರ್ಷ ಗುರುಗಳೇ. ದಿನಕ್ಕೆ 30, ಅಂಥದ್ದು 30 ದಿವಸ ಹಚ್ಚಬೇಕು.
30 ದಿವಸ ದೇವಸ್ಥಾನಕ್ಕೆ ಹೋಗಿ ಹಚ್ಬೇಕಾ ಅಥವಾ ಮನೇಲಿ ಹಚ್ಬೇಕಾ ಗುರುಗಳೇ? ಮನೇಲಿ ಹಚ್ಚಬಾರ್ದು, ದೇವ್- ಎಳ್ಳನ್ನ ಮನೇಲಿ ಬರ್ನ್ ಮಾಡಬಾರ್ದು. ಹಾ 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 ದೇವಸ್ಥಾನಕ್ಕೆ ಹೋಗಿ ಪ್ರತಿನಿತ್ಯ 30 ಬತ್ತಿಗಳನ್ನು ಶನಿ ಮುಂದೆ ಹಚ್ಚಬೇಕು. ಹಾ ಹಾ ಅದೇ ಥರ ಅವ್ಳಿಗೆ ಅದೇ- 30 ದಿವಸ. ಹಾ ಗುರುಗಳೇ, ಅವಳಿಗೆ ಅದೇ ಇಂಜುರಿ ಆಗಿದೆ, ಅದು ಇನ್ನು 2 ತಿಂಗಳು ಹಾಗೆ ಇರ್ಬೇಕು, ಕೈ ಆಪರೇಷನ್ ಮಾಡ್ಬೇಕು ಅಂದ್ರು, ಬೇಡ ಅಂತ ಮಾಡ್ಸಿಲ್ಲ ಗುರುಗಳೇ. ಹಾಗೆ ರೆಸ್ಟ್ ಅಲ್ಲೇ ಇರ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಮಾಡಿದ್ರೆ ಆಗುತ್ತಲ್ವಾ ಗುರುಗಳೇ? ನೋಡಿ ಫಸ್ಟ್ ಈಗ ಇದನ್ನು ಪ್ರಯೋಗ ಮಾಡಿ ನೋಡಿ, ಆಮೇಲೆ ಮಾಡೋದು ಅಂದರೆ ಅಷ್ಟೊತ್ತಿಗೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಮೊದಲು ಶನಿದು ದೋಷ ನಿವಾರಣೆ ಮಾಡ್ಕೊಳ್ಳಿ. ಹಾ ಇದನ್ನು ದಿನ ಮಾಡಿ 30 ದೀಪ ಹಚ್ಚಿ, 31 ವರ್ಷ ಅಂದರೆ 31 ಮಾಡಿ. 30 ವರ್ಷ ಈಗ ತುಂಬಿದೆ ಗುರುಗಳೇ. ಮಾರ್ಚ್ 30ಕ್ಕೆ ಅವಳು ಬರ್ತ್ಡೇ ಆಗಿದ್ದು. ಹಾಗಾದ್ರೆ 30 ಡೈಲಿ, ಅಲ್ಲ ಮಾರ್ಚ್ ಆಯ್ತು ಅಂದ್ರೆ 31 ನಡೀತಾ ಇದೆ ಈಗ. 31ರಲ್ಲಿ ನಡೀತಾ ಇದೆ ಗುರುಗಳೇ. 31 ಹಚ್ಚಿ 31. ಮಾಡಿ, ಹಾ. ಒಳ್ಳೇದಾಯ್ತು. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ನಿಮ್ಮ ಹೆಸರೇನು? ನಂಜುಂಡಪ್ಪ ಅಂತ, ಎಲ್ಲಿಂದ ಮಾತಾಡ್ತಿದ್ದೀರಾ? ತುಮಕೂರು. ಹೇಳಿ ನಂಜುಂಡಪ್ಪ ಅವರೇ. ಅದೇ ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಹೇಳಿ, ಮಾತಾಡಿ ಬೇಗ, ಕಾಲ್ ಕಟ್ಟಾಗತ್ತಿಲ್ಲ ಅಂದರೆ. ನಮಸ್ತೆ ಗುರುಜಿ. ನೀವು ಟಿ ವಿಯಿಂದ ಮುಂದೆ ಮಾತಾಡ್ತೀವಿ, ಹೊರಗಡೆ ಬಂದು ಮಾತಾಡಿ. ಇಲ್ಲ, ಮ್ಯೂಟ್ ಮಾಡಿದ್ದೀನಿ. ಮಾತಾಡಿ, ಪಟ ಪಟ ಅಂತ ಮಾತಾಡಬೇಕು. ಬೇಸಾಯ ಮಾಡ್ತಾ ಇದ್ದೀವಿ, ಹಾಂ, ಏನು ಗಿಟ್ತಾ ಇಲ್ಲ, ಲಾಸು. ಹೇಳಿ. 10% ಬರ್ತದೆ ವಾಪಸ್ಸು. ಏನ? 10% ವಾಪಸ್ ಬರ್ತದೆ. ಆಮೇಲೆ ಮಗನಿಗೆ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದ್ವಿ, ಎಲ್ಲೂ ಹೆಣ್ಣು ಸೆಟ್ ಆಗ್ತಾ ಇಲ್ಲ. 34-35 ವರ್ಷ. ಏನು ಕೆಲಸ ಮಾಡ್ತಾನೆ ಮಗ? ಅವನು ಬೇಸಾಯ, ಟಿಲ್ಲರ್ಗಳು ರಿಪೇರಿ ಮಾಡೋದು ಮಾಡ್ತಾನೆ. ಏನು ರಿಪೇರಿ ಮಾಡ್ತಾನೆ? ಟಿಲ್ಲರ್ ಮಿನಿ ಟ್ರ್ಯಾಕ್ಟರ್ಗಳು. ಮಿನಿ ಟ್ರ್ಯಾಕ್ಟರ್, ಕಬ್ಬಣ. ಟಿಲ್ಲರ್. ಶನಿ ಗ್ರಹ, ಕಬ್ಬಣದ್ದು ಕೆಲಸ, ಶನಿ. ಓಕೆ. ಈಗ ಅವನಿಗೆ ಮದುವೆ ಆಗಬೇಕು ಅಷ್ಟೇ ತಾನೇ? ಮದುವೆ ಆಗ್ಬೇಕು. ನಮಗೆ ಬೇಸಾಯದಾಗ ಏನೋ ಸಿಕ್ಬೇಕು, ಬರೀ ಸಾಲ ಮಾಡ್ಕೊಂಡು. ದಿನ ಬೆಳಗ್ಗೆ ಎದ್ದು ಬನ್ನಿ ಮರಕ್ಕೆ ಅವನು 108 ಸುತ್ತು ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. 35 ದಿವಸ ಇಲ್ಲ 48 ದಿವಸ. ಈಗ ಮಾಡಿದ್ರೆ ನಿಮ್ಮ ಮನೆಗೆ ಒಂದು ಸೊಸೆ ಬರಬೇಕು. ನಿಮ್ಮ ಮನೇಲಿ ಎಳೆಗೆ ಆಗ್ತಿಲ್ಲ ಮತ್ತು ಸಾಲ ಬಾಧೆ ಅಂದರೆ ನಿಮ್ಮ ಮನೆಗೆ ಇನ್ನೊಂದು ಹೊಸ ಜಾತಕ ಬರಬೇಕು, ಇನ್ನೊಂದು ಹೆಣ್ಣು ಕಾಲಿಡಬೇಕು. ಆ ಹೆಣ್ಣು ಕಾಲಿಟ್ಟ ಮೇಲೆ ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡಿದ್ಮೇಲೆ ಭಾಳಷ್ಟು ಚೇತರಿಕೆ ಆಗುತ್ತೆ. ಸೊಸೆ ಬಂದಮೇಲೆ 38 ಇಲ್ಲ 48 ದಿವಸ ಬನ್ನಿ ಮರಕ್ಕೆ ಪೂಜೆ ಮಾಡೋಕ್ಕೆ ಹೇಳಿ, ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ 108. ಬೇಗ ಮದುವೆ ಆಗಲಿ, ನಿಮ್ಮ ಸಾಪತ್ರಲ್ಲೇ ನಿವಾರಣೆ ಆಗುತ್ತೆ. ಮತ್ತೊಬ್ಬರು ಕಾಲರ್ ಹಿಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಬೆಂಗಳೂರು ಸರ್. ಹೇಳಿ. ಸರ್ ಜಾತಕ ತೋರಿಸಿದ್ದು, ಹಾಂ, ಅವ್ರು ಹೇಳಿದಾರೆ ಇದು ಶನಿ ಕಟ ಇದೆ ಅಂತ. ಅದಕ್ಕೆ ಏನು ಪರಿಹಾರ ಸರ್? ಅವ್ರೇನು ಹೇಳಿದ್ರು? ಶನಿ ಕಾಟ ಇದ್ಮೇಲೆ ಪರಿಹಾರ ಏನು ಹೇಳಿದ್ರು ಅವರು? ಅವ್ರೇನು ಹೇಳಿಲ್ಲ ಸರ್, ಅದು ಸುಮ್ಮನೆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿದ್ರು ಅಷ್ಟೇ. ಜ್ಯೋತಿಷ್ಯ ಏನು ಪರಿಹಾರ ಹೇಳಿದಾರಪ್ಪ ಜ್ಯೋತಿಷಿಗಳು? ಇದು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಅಂತ ಹೇಳಿದ್ದಾರೆ. ಹಾಂ, ಅದಕ್ಕೆ ಸಿಂಪಲ್ ಆಗಿ ಬೇರೆ ಏನಾದ್ರು ಇದೆಯಾ ಸರ್? ಆಂಜನೇಯ ಟೆಂಪಲ್ಗೆ ಹೋಗಿದ್ದೀನು, ಅದೇ ಸಿಂಪಲ್ ಅಲ್ವಾ, ಬೇರೆ ಏನಿದೆ? ಆರಾಮಾಗಿ ಹೋಗಿ ದರ್ಶನ ಮಾಡಿ, ಶನಿದೇವರು ಇಲ್ಲ ಆಂಜನೇಯ ದೇವಸ್ಥಾನ ಇಲ್ಲ ಲಕ್ಷ್ಮೀ ನರಸಿಂಹ ಈ ದೇವಸ್ಥಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥನೆ ಪ್ರದಕ್ಷಿಣೆ ಮಾಡ್ಕೊಂಬಂದರೆ ಭಾಳ ಒಳ್ಳೆಯದು. ಓಕೆ, ಎಷ್ಟು ದಿನ ಮಾಡ್ಬೇಕಂತ ಇನ್ನು ಹೇಳಿಲ್ಲ ಸರ್? ಮಾಡಿ, ಒಂದು 48 ಡೇಸ್ ಮಾಡಿ. ನೋಡಿ, ಎಲ್ಲೋ ಏನೋ ಜ್ಯೋತಿಷ್ಯ ಕೇಳ್ತಾರೆ, ಕರೆಕ್ಟಾಗಿ ಕೇಳಲ್ಲ. ನನಗೆ ಅವ್ರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ, ಅವ್ರು ಏನು ಹೇಳಿರ್ತಾರೋ ನನಗೆ ಗೊತ್ತಿರೋದಿಲ್ಲ. ಕರೆಕ್ಟಾಗಿ ಕೇಳಿ ಕರೆಕ್ಟಾಗಿ ಹೇಳಬೇಕು. ಈ ಜ್ಯೋತಿಷಿಗಳು ಅಷ್ಟೇ ಕರೆಕ್ಟಾಗಿ ತಿಳುವಳಿಕೆ ಕೊಡಬೇಕು. ಏನು ಸಮಸ್ಯೆ ಇದೆ, ಏನು ಪರಿಹಾರ ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಇವತ್ತು ಎಲ್ಲ ಹೇಳ್ತಾರೆ, ಅದು ಕರೆಕ್ಟಾಗಿ ನಾಲೆಜ್ ಕೊಡಲಿಲ್ಲ ಅಂದರೆ ಶಾಸ್ತ್ರಕ್ಕೂ ಅವಮಾನ ಮತ್ತು ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗಿಬಿಡುತ್ತೆ. ವೀಕ್ಷಕರೇ, ಇವತ್ತು ಎಲ್ಲ ಕಾಲ್ಸು ಸಾದಷ್ಟು ತೊಗೊಂಡಿದ್ವಿ. ಕೆಲವು ಕಾಲ್ ಮಿಸ್ ಆಗಿದೆ, ಕನೆಕ್ಟ್ ಆದರೂ ಕೂಡ ಮಾತಾಡೋಕ್ಕಾಗಿಲ್ಲ. ಅದು ಪರವಾಗಿಲ್ಲ, ಮುಂದಿನ ಕಾಲಲ್ಲಿ ಭೇಟಿ ಮಾಡೋಣ. ನಮ್ಮ ಹಳೆ ಸಂಚಿಕೆಗಳು ಹಲವಾರು, ಸುಮಾರು 4200 ಮೇಲಿದೆ ಎಪಿಸೋಡ್ಸ್. 4200 ಸಮಸ್ಯೆಗಳಿಗೆ ನಾನು ಎಪಿಸೋಡ್ ಮಾಡಿದ್ದೀನಿ. ನೀವು ಅದನ್ನು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ನೀವು ಹೋಗಿ ಸುಮ್ಮನೆ ಟೈಪ್ ಮಾಡಿದ್ರೆ, ಸರ್ಚ್ಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ರೆ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತದೆ. ಮತ್ತು ನಮ್ಮದೊಂದು ಮ್ಯೂಸಿಕ್ ಚಾನಲ್ ಇದೆ, ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರದ್ದು ಜ್ಞಾನೋದಯ ಅಂತೇಳಿ. ಅದಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3 ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅಂತ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ
ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಮತ್ತು ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ಗೋಸ್ಕರ ಕೆಲವು ಜನ ಕೇಳ್ತಿರ್ತಾರೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ ಬುಕ್ ಮಾಡ್ಕೋಬೋದು. ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಬಂತು. ನಾಳಿನ ಸಂಚಿಕೆಯಲ್ಲಿ ಭಾಳ ಒಂದು ವಿಶೇಷವಾದಂಥ ಟಾಪಿಕ್ನಲ್ಲಿ ನಿಮಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.